4 ಫಾರ್ಮುಲಾ ಇದ್ರೆ ನೀವು ಬೇಸಿಕ್ ಟು ಮೀಡಿಯಂ ಲೆವೆಲ್ ಎಲ್ಲ ಸ್ಟ್ರೀಮ್ಸ್, ಬೋಟ್ಸ್ ಅಂಡ್ ಸ್ಟ್ರೀಮ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಓಕೆನಾ? ಸೊ ಒಂದೊಂದಾಗಿ ಪ್ರಾಬ್ಲಮ್ಸ್ ನ ನೋಡೋಣ ಕ್ವಿಕ್ ಆಗಿ. ಒಂದನೇ ಪ್ರಾಬ್ಲಮ್ ಏನು ಅಂತ ಓದೋಣ. ಒಬ್ಬ ವ್ಯಕ್ತಿಯು ನಿಂತ ನೀರಿನಲ್ಲಿ ದೋಣಿಯನ್ನು ಗಂಟೆಗೆ 7.5 ಗಂಟೆ ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲನು. ಒಂದು ನದಿಯ ಪ್ರವಾಹದ ವೇಗ ಗಂಟೆಗೆ 1.5 ಕಿಲೋಮೀಟರ್ ಅಂದ್ರೆ 1.5 ಕಿಲೋಮೀಟರ್ ಆಗಿದ್ದರೆ ಅವನು ಒಂದು ಸ್ಥಳಕ್ಕೆ ಹೋಗಿ ಅದೇ ಸ್ಥಳದಿಂದ ಹಿಂದಿರುಗಲು ಒಟ್ಟು 50 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಹಾಗಾದ್ರೆ ಆ ಸ್ಥಳವು ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದೆ? ಓಕೆ, ಸೊ ಇಲ್ಲಿ ಡೇಟಾ ಏನೇನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆ ನಂತರ ಪ್ರಾಬ್ಲಮ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅವರು, ನಿಂತ ನೀರಿನಲ್ಲಿ ದೋಣಿಯನ್ನು ಗಂಟೆಗೆ 7.5 ಕಿಲೋಮೀಟರ್. ಡೇಟಾ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಬರ್ಕೊಂಡ್ಬಿಡೋಣ. ಬಿ ಅಂತ ಕೊಟ್ಟಿದ್ದಾರೆ. ಬಿ ಅಂದ್ರೆ ಬೋಟ್ ಸ್ಪೀಡ್ ಅಂತೀವಿ ನಾವು. ಬೋಟ್ ಸ್ಪೀಡ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, 7.5 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನ ಆಸ್ ಇಟ್ ಈಸ್ ಫಸ್ಟ್ ಬರ್ಕೊಂಡ್ಬಿಡಿ, 7.5 ಅವರ್. ಮತ್ತೆ ಸ್ಟ್ರೀಮ್ ಸ್ಪೀಡ್ ಕೊಟ್ಟಿದ್ದಾರೆ, ಅದನ್ನ ಎಸ್ ಅಂತೀವಲ್ವಾ, ಅದನ್ನ 1.5 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ ಸ್ಟ್ರೀಮ್ ಸ್ಪೀಡ್ ಇದು. ಈಗ ನಮ್ಮ ಹತ್ರ ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಇದೆ ಅಂತಂದ್ರೆ ನಾವು ಅಪ್ ಸ್ಟ್ರೀಮ್ ಸ್ಪೀಡ್ ಏನಿದೆ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಿದೆ ಅನ್ನೋದನ್ನ ಕಂಡುಹಿಡ್ಕೋಬಹುದು ಅಲ್ವಾ. ನಮ್ಮ ಹತ್ರ ಫಾರ್ಮುಲಾಸ್ ಇದೆ ಅದಕ್ಕೆ. ಸೊ ಅಪ್ ಸ್ಟ್ರೀಮ್ ಸ್ಪೀಡ್ ನ ಯು ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಯು ಯಾವಾಗ್ಲೂ ಏನಾಗಿರುತ್ತೆ, ಬಿ ಮೈನಸ್ ಎಸ್ ಆಗಿರುತ್ತೆ. ಕರೆಕ್ಟಾ? ಅದನ್ನ 7.5 ಮೈನಸ್ 1.5 ಅಂದ್ರೆ ಇದು 6 ಕಿಲೋಮೀಟರ್ ಪರ್ ಅವರ್ ಏನಾಯ್ತು ನಮ್ಗೆ ಅಪ್ ಸ್ಟ್ರೀಮ್ ಸ್ಪೀಡ್ ಆಯ್ತು. ಹಂಗೇನೆ ಡೌನ್ ಸ್ಟ್ರೀಮ್ ಸ್ಪೀಡ್ ನು ಕಂಡಿಡ್ಕೊಂಡ್ಬಿಡಿ. ಅವು ಎರಡು ಏನಾಗುತ್ತೆ, ಪ್ಲಸ್ ಆಗುತ್ತೆ ನಿಮಗೆ. ಡೌನ್ ಸ್ಟ್ರೀಮ್ ಯಾವಾಗ್ಲೂ ಆಡ್ ಮಾಡ್ಬೇಕು ಬಿ ಪ್ಲಸ್ ಎಸ್ ನ ಅಲ್ವಾ. ಸೊ 1.5 ಇವೆರಡನ್ನು ಆಡ್ ಮಾಡಿದ್ರೆ 9 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇವಾಗ ಅವನು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಹೋಗಿ ವಾಪಸ್ ಬರ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಸೊ ಪಾಯಿಂಟ್ ಎ ಮತ್ತು ಬಿ ಮಧ್ಯೆ ಇರೋ ಡಿಸ್ಟೆನ್ಸ್ ಎಕ್ಸ್ ಕಿಲೋಮೀಟರ್ ಇದೆ. ಈ ಎಕ್ಸ್ ನೇ ನಾವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಈ ಎಕ್ಸ್ ಕಿಲೋಮೀಟರ್ ನ ಟ್ರಾವೆಲ್ ಮಾಡೋದಕ್ಕೆ ಒಂದು ಸ್ಪೀಡ್ ಅಲ್ಲಿ ಅವನು ಹೋಗ್ತಾನೆ, ಅದನ್ನ ನಾವು ಅಪ್ಸ್ಟ್ರೀಮ್ ಸ್ಪೀಡ್ ಅನ್ಕೊಂಡ್ರೆ ಅದನ್ನ 6 ಅಂದ್ಕೊಳ್ಳೋಣ. ಓಕೆ, ಅದೇ ರೀತಿ ಇನ್ನೊಂದು ಸ್ಪೀಡು ಡೌನ್ ಸ್ಟ್ರೀಮ್ ಸ್ಪೀಡು ಅದನ್ನ 9 ಕಿಲೋಮೀಟರ್ ಅನ್ಕೊಳ್ಳೋಣ. ಓಕೆ, 9 ಕಿಲೋಮೀಟರ್ ಪರ್ ಅವರ್. ಇದು 6 ಕಿಲೋಮೀಟರ್ ಪರ್ ಅವರ್, ಇದು 9 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಈ ಡಿಸ್ಟೆನ್ಸ್ ನ ಒಂದ್ ಸ್ಪೀಡ್ ಅಲ್ಲಿ ಹೋಗ್ತಾನೆ, ಇದೇ ಡಿಸ್ಟೆನ್ಸ್ ನ ಇನ್ನೊಂದು ಸ್ಪೀಡ್ ಅಲ್ಲಿ ವಾಪಸ್ ಬರ್ತಾನೆ. ಸೊ ಅವು ಎರಡಕ್ಕೂ ಬೇರೆ ಬೇರೆ ಟೈಮ್ ಬೇಕಾಗುತ್ತೆ ನಮ್ಗೆ. ಕರೆಕ್ಟಾ? ಸೊ ಅದನ್ನ ನಾವು ಅಪ್ ಸ್ಟ್ರೀಮ್ ಟೈಮ್ ಪ್ಲಸ್ ಡೌನ್ ಸ್ಟ್ರೀಮ್ಸ್ ಟೈಮ್ ಅಂತ ಅನ್ಕೊಳ್ಳೋಣ. ಡೌನ್ ಸ್ಟ್ರೀಮ್ ನ ನಾವು ವಿ ಅಂತ ರಿಪ್ರೆಸೆಂಟ್ ಮಾಡ್ತೀವಲ್ಲ, ಇದನ್ನ ಈಸ್ ಈಕ್ವಲ್ ಟು ಟೋಟಲ್ ಟೈಮ್ ಅಂತ ಅನ್ಕೊಳ್ಳೋಣ. ಕರೆಕ್ಟ್ ಅಲ್ವಾ? ಓಕೆನಾ? ಸೊ ಅಪ್ ಸ್ಟ್ರೀಮ್ ಗೆ ಅಂದ್ರೆ ಈ ಕಡೆ ಹೋಗೋ ಟೈಮು ಮತ್ತೆ ಈ ಕಡೆ ಬರೋ ಟೈಮು, ಎರಡು ಟೈಮ್ ನ ಸೇರಿಸಿದ್ರೆ ಟೋಟಲ್ ಟೈಮ್ ಆಗುತ್ತೆ. ಈಗ ಟೈಮ್ ಫಾರ್ಮುಲಾ ಏನಿರುತ್ತೆ ನಮಗೆ ಯಾವಾಗ್ಲೂ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಏನಿದೆ ಇಲ್ಲಿ ಎಕ್ಸ್ ಅಂತ ಇದೆ. ಓಕೆ, ಸೊ ಡಿವೈಡೆಡ್ ಬೈ ಅಪ್ ಸ್ಟ್ರೀಮ್ ಸ್ಪೀಡ್ ನ ಯೂಸ್ ಮಾಡ್ಬೇಕು ನಾವು. ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ ಇಲ್ಲಿ, 6 ಕಿಲೋಮೀಟರ್ ಇದೆ. ಸೊ ಇದನ್ನ ನಾನು 6 ಅಂತ ಬರ್ಕೋತೀನಿ. ಕರೆಕ್ಟಾ? ಈಗ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ನ ತಗೋಬೇಕು. ಡಿಸ್ಟೆನ್ಸ್ ಅದೇ ಇರುತ್ತೆ, ಡಿಸ್ಟೆನ್ಸ್ ಏನು ಚೇಂಜ್ ಆಗಿರಲ್ಲ. ಸೊ ಈಗ ಎಕ್ಸ್ ಕಿಲೋಮೀಟರ್ ಅಂತ ಡಿಸ್ಟೆನ್ಸ್ ಬರ್ಕೋತೀನಿ. ಡೌನ್ ಸ್ಟ್ರೀಮ್ ಸ್ಪೀಡ್ ತಗೋಬೇಕು. ಸ್ಪೀಡ್ ಏನಾಗಿದೆ ಡೌನ್ ಸ್ಟ್ರೀಮ್ ಅಲ್ಲಿ ನಮಗೆ 9 ಕಿಲೋಮೀಟರ್ ಆಗಿದೆ. ಸೊ ಅದನ್ನ 9 ಕಿಲೋಮೀಟರ್ ಅಂತ ಬರ್ಕೋತೀನಿ. ಟೈಮ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ, 50 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು 50 ಡಿವೈಡೆಡ್ ಬೈ 60 ಅವರ್ಸ್ ಅಂತ ಬರ್ಕೋತೀನಿ. ಕರೆಕ್ಟಾ? ಯಾಕಂದ್ರೆ ನಮ್ಗೆ ಮಿನಿಟ್ಸ್ ನ ಅವರ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಈ ಝೀರೋ ಕ್ಯಾನ್ಸಲ್ ಆಗುತ್ತೆ. 6 ಮತ್ತೆ 9 ಇದನ್ನ ನೀವು ಏನ್ ಮಾಡ್ಬೇಕು, ಎಲ್ ಸಿ ಎಂ ತೆಗೆದು ಆಡ್ ಅಪ್ ಮಾಡ್ಬೇಕು. ಓಕೆ, 6 9 ಎಲ್ ಸಿ ಎಂ ಏನಾಗುತ್ತೆ, 18 ಆಗುತ್ತೆ. ಕರೆಕ್ಟಾ? ಸೊ 18, ಇದು 6 3 18, 9 2 18. ಸೊ 3x ಪ್ಲಸ್ 2x ಆಗುತ್ತೆ ಮೇಲೆ. ಓಕೆನಾ? ಸೊ 3x ಪ್ಲಸ್ 2x ಈಸ್ ಈಕ್ವಲ್ ಟು 5/6. ಓಕೆ, ಇದನ್ನ 6 1 6 3 ಅಂತ ಕ್ಯಾನ್ಸಲ್ ಮಾಡಿ. ಈ 3 ಆ ಕಡೆ ಒಯ್ದ್ಬಿಡಿ. ಇಲ್ಲಿ 3x ಪ್ಲಸ್ 2x ಈಸ್ ಈಕ್ವಲ್ ಟು 5x ಆಗುತ್ತೆ. ಇದು ಕರೆಕ್ಟಾ? 5x ಈಸ್ ಈಕ್ವಲ್ ಟು 5 ಇಂಟು 3, 5 ಇಂಟು 3 ಈ ಕಡೆ ಮಲ್ಟಿಪ್ಲೈ ನೋಡಿ. ಈ 5 ಕ್ಯಾನ್ಸಲ್ ಆದ್ರೆ x ಇಸ್ ಈಕ್ವಲ್ ಟು 3. ಸೊ ನಮಗೆ x ಇಸ್ ಈಕ್ವಲ್ ಟು 3 ಕಿಲೋಮೀಟರ್ ಅನ್ನೋದು ಇದರ ಆನ್ಸರ್. 3 ಕಿಲೋಮೀಟರ್ ಎಲ್ಲಿದೆ ಆನ್ಸರ್? ಆನ್ಸರ್ ಬಿ, ಆಪ್ಷನ್ ಬಿ is the correct answer for this question. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಇಲ್ಲಿ ಫಾರ್ಮುಲಾ ಏನ್ ಯೂಸ್ ಮಾಡ್ತಾ ಇದೀವಿ ನಾವು, ಬೋಟ್ ಸ್ಪೀಡ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ನ ಯೂಸ್ ಮಾಡ್ಕೊಂಡು ಅಪ್ ಸ್ಟ್ರೀಮ್ ಸ್ಪೀಡ್ ಮತ್ತೆ
ಡೌನ್ ಸ್ಟ್ರೀಮ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಇಲ್ಲಿ ಅಪ್ಸ್ಟ್ರೀಮ್ ಟೈಮು ಪ್ಲಸ್ ಡೌನ್ ಸ್ಟ್ರೀಮ್ ಟೈಮು ಎರಡನ್ನ ಸೇರಿಸಿದ್ರೆ ಟೋಟಲ್ ಟೈಮ್ ನಮಗೆ ಕೊಟ್ಟಿರೋದಿದೆ. ಸೊ ಟೈಮ್ ಫಾರ್ಮುಲಾನ ಮತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಇದು ಅಪ್ಸ್ಟ್ರೀಮ್ ಸ್ಪೀಡ್ ಆಗಿದೆ, ಇಲ್ಲಿ ಡೌನ್ ಸ್ಟ್ರೀಮ್ ಸ್ಪೀಡ್ ಆಗಿದೆ. ಕೊಟ್ಟಿರೋ ಟೈಮ್ ಮಿನಿಟ್ಸ್ ಅಲ್ಲಿ ಇರೋದ್ರಿಂದ ಅದನ್ನ ಡಿವೈಡ್ ಬೈ 60 ಮಾಡ್ಕೊಂಡ್ರೆ ನಮಗೆ ಅವರ್ಸ್ ಅಲ್ಲಿ ಸಿಗುತ್ತೆ. ನಂತರ ಅದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. x is equal to 3 ಕಿಲೋಮೀಟರ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇದೇ ರೀತಿ ನಿಮಗೆ ಬೇರೆ ಎಲ್ಲಾ ಪ್ರಾಬ್ಲಮ್ಸ್ ಸಿಂಪಲ್ ಅಂಡ್ ಮೀಡಿಯಂ ವೇ ನಲ್ಲೇ ಸಾಲ್ವ್ ಮಾಡಬಹುದು. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್ ನ ನೋಡೋಣ. ಒಂದು ಮೋಟಾರ್ ದೋಣಿಯ ನಿಂತ ನೀರಿನ ವೇಗ ಮತ್ತು ನೀರಿನ ಪ್ರವಾಹದ ವೇಗಗಳ ಅನುಪಾತ 36:5 ಆಗಿದೆ. ದೋಣಿಯು ಪ್ರವಾಹದ ದಿಕ್ಕಿನಲ್ಲಿ ಚಲಿಸಿ ಒಂದು ನಿರ್ದಿಷ್ಟ ದೂರವನ್ನು 5 ಗಂಟೆ 10 ನಿಮಿಷಗಳಲ್ಲಿ ಕ್ರಮಿಸುತ್ತದೆ. ಅದೇ ದೂರವನ್ನು ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹಿಂದಿರುಗಲು ಎಷ್ಟು ಸಮಯ ಬೇಕು? ಓಕೆ, ಇಲ್ಲಿ ಟೈಮ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಆ ಟೈಮ್ ಏನ್ ಕಂಡುಹಿಡಿಯೋಕೆ ಹೇಳಿದ್ದಾರೆ ಅಂದ್ರೆ ಪ್ರವಾಹದ ವಿರುದ್ಧ ದಿಕ್ಕಿಗೆ ಚಲಿಸುವಾಗ ಬೇಕಾಗುವ ಟೈಮ್ ಅಂದ್ರೆ ಅಪ್ಸ್ಟ್ರೀಮ್ ಟೈಮ್ ಕೇಳಿದ್ದಾರೆ ನಮಗೆ, ಅಪ್ಸ್ಟ್ರೀಮ್ ಟೈಮ್. ಓಕೆ, ಏನ್ ಕೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕೊಟ್ಟಿದ್ದಾರೆ ಏನೇನು ಅಂತ ನೋಡೋಣ ಫಸ್ಟ್. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ, ನಿಂತ ನೀರಿನ ವೇಗ ಮತ್ತು ನೀರಿನ ಪ್ರವಾಹದ ವೇಗಗಳ ಅನುಪಾತ ಕೊಟ್ಟಿದ್ದಾರೆ. ವೇಗಗಳನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಇಲ್ಲಿ ಅನುಪಾತ ಏನ್ ಕೊಟ್ಟಿದ್ದಾರೆ, ಬೋಟ್ ಸ್ಪೀಡ್. ನಿಂತ ನೀರಿನ ವೇಗ ಅಂದ್ರೆ ಬೋಟ್ ಸ್ಪೀಡ್ ಅದು. ಓಕೆನಾ, ನಿಂತ ನೀರಿನ ವೇಗ ಬೋಟ್ ಸ್ಪೀಡ್ ಈಸ್ ಟು ಪ್ರವಾಹದ ವೇಗ. ಪ್ರವಾಹದ ವೇಗ ಅಂದ್ರೆ ಸ್ಟ್ರೀಮ್ ಸ್ಪೀಡ್ ಅಲ್ವಾ. ಬೋಟ್ ಸ್ಟ್ರೀಮ್ ಈಸ್ ಟು ಸ್ಟ್ರೀಮ್ ಸ್ಪೀಡ್ ನ 36:5 ಅಂತ ಕೊಟ್ಟಿದ್ದಾರೆ ಅವರು. ಅಂದ್ರೆ 36 ಟೈಮ್ಸ್ ಬೋಟ್ ಸ್ಪೀಡ್ ಆಗಿದ್ರೆ 5 ಟೈಮ್ಸ್ ಸ್ಟ್ರೀಮ್ ಸ್ಪೀಡ್ ಆಗಿರುತ್ತೆ. ಅದನ್ನ ನಾವು ಎಕ್ಸ್ ಟೈಮ್ಸ್ ಅಂತ ಬರ್ಕೊಂಡ್ಬಿಡ್ಬಹುದು ಕರೆಕ್ಟ್ ಆಗಿ. ಓಕೆನಾ, ಸೊ ಈಗ ನಾನು ಇದನ್ನ ಅನುಪಾತದಲ್ಲಿ ಕೊಟ್ಟಿರೋದನ್ನ ಡೈರೆಕ್ಟ್ ವ್ಯಾಲ್ಯೂ ಆಗಿ ಬರ್ಕೋತೀನಿ. ಬೋಟ್ ಸ್ಪೀಡ್ ನ ನಾನು 36x ಅಂತ ಬರ್ಕೋತೀನಿ. ಕರೆಕ್ಟಾ? ಅಂಡ್ ಯಾಕಂದ್ರೆ ಎಕ್ಸ್ ಟೈಮ್ಸ್ ಅದು ಎಷ್ಟಾದ್ರೂ ಆಗಿರ್ಬಹುದು. ಕರೆಕ್ಟಾ? ಸೊ ಸ್ಪೀಡ್ ಸ್ಟ್ರೀಮ್ ಸ್ಪೀಡ್ ನ 5x ಅಂತ ಬರ್ಕೋತೀನಿ. ಸೊ ಈಗ 36x ಮತ್ತು 5x ಬೋಟ್ ಸ್ಟ್ರೀಮ್ ಮತ್ತೆ ಸ್ಟ್ರೀಮ್ ಸ್ಪೀಡ್ ಆದ್ರೆ ಅದರಿಂದ ನಾವು ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ನ ಫೈಂಡ್ ಔಟ್ ಮಾಡಬಹುದಾ? ಅಪ್ಸ್ಟ್ರೀಮ್ ಸ್ಪೀಡ್ ನ ನಾನು US ಅಂತ ಬರೀತೀನಿ. ಯು ಅಷ್ಟೇ ಬರೆದ್ರೆ ಸಾಕು, ಬಟ್ ಎಸ್ ಅಂತ ಯಾಕೆ ಬರಿತಾ ಇದೀನಿ ಅಂದ್ರೆ ಮುಂದೆ ನಾನು ಟೈಮ್ ನ ಫೈಂಡ್ ಔಟ್ ಮಾಡ್ಕೋತೀನಿ ಅದಕ್ಕೆ. ಓಕೆ, ಸೊ ಅಪ್ಸ್ಟ್ರೀಮ್ ಸ್ಪೀಡ್ ಏನಾಗಿರುತ್ತೆ, 36 ಮೈನಸ್ 5 ಆಗಿರುತ್ತೆ ಅಲ್ವಾ. ಯಾವಾಗ್ಲೂ ಅದು B ಮೈನಸ್ S ಇರುತ್ತೆ. ಸೊ ಇದನ್ನ 36 ಮೈನಸ್ 5x ಅಂದ್ರೆ 31x ಆಗುತ್ತೆ ಅದು. ಕರೆಕ್ಟಾ? ಹಂಗೇನೆ ಡೌನ್ ಸ್ಟ್ರೀಮ್ ವಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಗಿರುತ್ತೆ, 36 ಪ್ಲಸ್ 5 ಆಗಿರುತ್ತೆ, ಅದು 41x ಆಗುತ್ತೆ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈಗ ನಾವು ಅಪ್ಸ್ಟ್ರೀಮ್ ಸ್ಪೀಡ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ನ ಅನುಪಾತ ಎಷ್ಟು ಅಂತ ಕಂಡುಹಿಡಿಬಹುದು. ನೋಡಿ, ಇದು ಎಕ್ಸ್ ಟೈಮ್ ಇದೆ, ಇದು ಎಕ್ಸ್ ಟೈಮ್ ಇದೆ. ಅವಾಗ ನಾನು ಏನ್ ಅನ್ಬಹುದು, ಅಪ್ಸ್ಟ್ರೀಮ್ ಸ್ಪೀಡ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ಇವೆರಡು ಸ್ಪೀಡ್ ಗಳ ಅನುಪಾತ ಏನಿದೆ ಅದು 31:41 ಆಗತ್ತೆ. ಕರೆಕ್ಟಾ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗತ್ತೆ ಇಲ್ಲಿ. ಕರೆಕ್ಟ್ ತಾನೆ? ಇವಾಗ ಅಪ್ಸ್ಟ್ರೀಮ್ ಸ್ಪೀಡ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ಗಳ ಅನುಪಾತ 31:41 ಆಗಿದ್ರೆ ಅಪ್ಸ್ಟ್ರೀಮ್ ಟೈಮ್ ಮತ್ತೆ ಡೌನ್ ಸ್ಟ್ರೀಮ್ ಟೈಮ್ ಇವು ಎರಡರ ಅನುಪಾತ 41:31 ಆಗಿರುತ್ತೆ. ಯಾಕೆ ಅಂದ್ರೆ ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್. ಈ ಫಾರ್ಮುಲಾ ನೆನಪಿದೆ ಅಲ್ವಾ ನಿಮಗೆ? ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್. ಇದನ್ನ ನಾವು ಟೈಮ್ ಅಂಡ್ ಸ್ಪೀಡ್ ಅಥವಾ ಟೈಮ್ ಅಂಡ್ ಡಿಸ್ಟೆನ್ಸ್ ಕಾನ್ಸೆಪ್ಟ್ ಅಲ್ಲಿ ಓದಿದೀವಿ. ಟೈಮ್ ಯಾವಾಗ್ಲೂ ಸ್ಪೀಡ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಥವಾ ಸ್ಪೀಡ್ ಟೈಮ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಯಾವಾಗ್ಲೂ ಸ್ಪೀಡ್ ಗಳ ಅನುಪಾತ ಕೊಟ್ಟಿದ್ರು ಅಂತಂದ್ರೆ ಟೈಮ್ ಗಳ ಅನುಪಾತ ಅದರ ರಿವರ್ಸ್ ಆಗಿರುತ್ತೆ. ಓಕೆ, ಇಟ್ಸ್ ಅ ಸಿಂಪಲ್ ಕಾನ್ಸೆಪ್ಟ್. ಇವಾಗ ನಮಗೆ ಬೇಕಾಗಿರೋದು ಏನು ಅಂದ್ರೆ ಅಪ್ಸ್ಟ್ರೀಮ್ ಟೈಮ್. ಕರೆಕ್ಟ್ ತಾನೆ? ಈಗ ಅಪ್ಸ್ಟ್ರೀಮ್ ಟೈಮ್ ಡಿವೈಡೆಡ್ ಬೈ ಡೌನ್ ಸ್ಟ್ರೀಮ್ ಟೈಮ್ ನ ನಾನು ಈ ತರ ಬರ್ಕೋತೀನಿ. ಓಕೆ, ಡಿವೈಡೆಡ್ ಬೈ ಡೌನ್ ಸ್ಟ್ರೀಮ್ ಟೈಮ್ ಅಂತೀನಿ. ಅದನ್ನ ಈಸ್ ಈಕ್ವಲ್ ಟು 41 ಡಿವೈಡೆಡ್ ಬೈ 31. ಈ ಡೌನ್ ಸ್ಟ್ರೀಮ್ ಟೈಮ್ ನ ನಾನು ಈ ಕಡೆ ಹೋದ್ರೆ ಅಪ್ಸ್ಟ್ರೀಮ್ ಟೈಮ್ ನನಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಸಿಕ್ಬಿಡುತ್ತೆ. ಅಪ್ಸ್ಟ್ರೀಮ್ ಟೈಮ್ ಈಸ್ ಈಕ್ವಲ್ ಟು ಡೌನ್ ಸ್ಟ್ರೀಮ್ ಟೈಮ್ ಇಂಟು 41 ಡಿವೈಡೆಡ್ ಬೈ 31. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ ನನಗೆ ಡೈರೆಕ್ಟ್ ಆಗಿ ಏನ್ ಸಿಗುತ್ತೆ, ಅಪ್ಸ್ಟ್ರೀಮ್ ಟೈಮ್ ಏನು ಅಂತ ಸಿಕ್ಬಿಡುತ್ತೆ.
ಇಲ್ಲಿ ಡೌನ್ ಸ್ಟ್ರೀಮ್ ಟೈಮ್ ಏನು ಅಂತ ಕೊಟ್ಟಿದ್ದಾರೆ, 5 ಗಂಟೆ 10 ನಿಮಿಷ ಅಂತ ಕೊಟ್ಟಿದ್ದಾರೆ. ಅದೇ ಅಲ್ವಾ, ದೋಣಿಯು ಪ್ರವಾಹದ ದಿಕ್ಕಿನಲ್ಲಿ ಚಲಿಸಿ ಅಂತ ಹೇಳಿದ್ದಾರೆ. ಪ್ರವಾಹದ ದಿಕ್ಕು ಅಂದ್ರೆ ಡೌನ್ ಸ್ಟ್ರೀಮ್ ಟೈಮ್ ಯಾವಾಗ್ಲೂ. ಓಕೆ, ಡೌನ್ ಸ್ಟ್ರೀಮ್ ಟೈಮ್ ನ 5 ಗಂಟೆ 10 ನಿಮಿಷ ಅಂತ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಅಪ್ ಸ್ಟ್ರೀಮ್ ಟೈಮು ಸಿಗುತ್ತೆ. ಅದೇ ಇದರ ಆನ್ಸರ್. ಓಕೆನಾ. ಸೊ ಈಗ ಡೌನ್ ಸ್ಟ್ರೀಮ್ ಟೈಮ್ ಏನಿದೆ 5 ಗಂಟೆ 10 ನಿಮಿಷ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಪ್ ಸ್ಟ್ರೀಮ್ ಟೈಮ್ ಇಸ್ ಈಕ್ವಲ್ ಟು 5 ಗಂಟೆ 10 ನಿಮಿಷನ ನಾನು ಯಾವ ತರ ಬರ್ಕೋತೀನಿ, 5 ಗಂಟೆ 10 ಮತ್ತೆ ಡಿವೈಡೆಡ್ ಬೈ 60. ಯಾಕೆಂದ್ರೆ ಇದು ಗಂಟೆಗಳಲ್ಲಿ ಬರ್ಬೇಕು ನಮ್ಗೆ. ಇಲ್ಲಿ 10 ನಿಮಿಷ ಇದೆ, ಅದನ್ನ ನಾನು 10 ಬೈ 60 ಅಂತ ಮಾಡ್ಕೊಂಡೆ, ಅವರ್ಸ್ ಇದು. ಓಕೆ, ಇಂಟು 41 ಡಿವೈಡೆಡ್ ಬೈ 31. ಕರೆಕ್ಟಾ? 41 ಡಿವೈಡೆಡ್ ಬೈ 31. ಓಕೆ, ಈಗ ಇದನ್ನ 0 ಕ್ಯಾನ್ಸಲ್ ಮಾಡಿ, 6 5 30 31. ಓಕೆ, ಇದನ್ನ ಯಾವ ತರ ಕನ್ವರ್ಟ್ ಮಾಡ್ಕೋತಾ ಇದೀನಿ ನೋಡಿ. 5 1 6 ಇದೆ, ಅದನ್ನ 6 5 30 ಪ್ಲಸ್ 1 31 ಡಿವೈಡೆಡ್ ಬೈ 6 ಅಂತ ಬರ್ಕೋತೀನಿ. ಅಂಡ್ ಮಲ್ಟಿಪ್ಲೈ ಬೈ 41 ಡಿವೈಡೆಡ್ ಬೈ 31. ಓಕೆ, ಇದು ಅವರ್ಸ್ ಆಗಿ ಉಳ್ಕೊಳ್ಳುತ್ತೆ ಇಲ್ಲಿ. ಕರೆಕ್ಟಾ? ಅವರ್ಸ್ ಇದು. ಸೊ ಈಗ 31 ಕ್ಯಾನ್ಸಲ್ ಆಯ್ತು. ಈಗ 41 ಡಿವೈಡೆಡ್ ಬೈ 6 ಉಳ್ಕೊಳ್ಳುತ್ತೆ ಇಲ್ಲಿ. 41 ಡಿವೈಡೆಡ್ ಬೈ 6 ಅವರ್ಸ್ ಅನ್ನೋದನ್ನ ನಮಗೆ ಗಂಟೆ ಮತ್ತು ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡಬೇಕು. 6 1 6, 6 6 36 ಅಂದ್ರೆ 6 ಗಂಟೆ ಒಂದು, ಅಲ್ಲಿ ಮೇಲೆ ಏನ್ ಉಳ್ಕೊಳ್ಳುತ್ತೆ, 5 ಉಳ್ಕೊಳ್ಳುತ್ತೆ. ಅದನ್ನ ನಾನು 5 6 ಅಂತ ಬರ್ಕೋಬಹುದು. 5 6 ಅವರ್ಸ್ ಇದು. ಓಕೆನಾ. ಈ 5 6 ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದ್ರೆ 6 ಅನ್ನೋದು ಗಂಟೆಯಲ್ಲಿದೆ. 5 6 ಗಂಟೆನ ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 60ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಮತ್ತೆ ನಾನು. ಓಕೆ, ಯಾಕಂದ್ರೆ ಆನ್ಸರ್ ಎಲ್ಲ ಗಂಟೆ ಮತ್ತು ಮಿನಿಟ್ಸ್ ಅಲ್ಲಿ ಇದೆ, ಅದಕ್ಕೋಸ್ಕರ ಈ ಕನ್ವರ್ಷನ್. ಅರ್ಥ ಆಯ್ತಲ್ವಾ? ಸೊ 6 ಗಂಟೆ ಒಂದು ಆಲ್ರೆಡಿ ಇರೋ ಆನ್ಸರ್ ನಮಗೆ. 5/6 ನ ಮಿನಿಟ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, 60 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಕರೆಕ್ಟಾ? ಅವಾಗ ನಮಗೆ ಈ ಆನ್ಸರ್ ಮಿನಿಟ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ 6 1 6 10 ಮಾಡಿ, 5 10 50. ಸೊ ಆನ್ಸರ್ ಏನು ಅಂದ್ರೆ 6 hours and 50 minutes. 6 hours and 50 minutes ಆನ್ಸರ್ ಎಲ್ಲಿದೆ ನೋಡಿ. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಎ 6 ಗಂಟೆ 50 ನಿಮಿಷ ಇದರ ಆನ್ಸರ್. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಕ್ವಿಕ್ಲಿ ಈಗ 3ನೇ ಪ್ರಾಬ್ಲಮ್ ನೋಡೋಣ. 3ನೇ ಪ್ರಾಬ್ಲಮ್ ಏನು ಅಂತ ಓದಿ. ಒಂದು ದೋಣಿಯು ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ 8 ಕಿಲೋಮೀಟರ್ ಸಾಗಿದ ನಂತರ ಅದೇ ದೂರವನ್ನು ಪ್ರವಾಹದ ದಿಕ್ಕಿನಲ್ಲಿ ಹಿಂದಿರುಗುತ್ತದೆ. ಈ ಸಂಪೂರ್ಣ ಪ್ರಯಾಣಕ್ಕೆ 4 ಗಂಟೆ 16 ನಿಮಿಷಗಳು ಬೇಕಾಗುತ್ತದೆ. ನೀರಿನ ಪ್ರವಾಹದ ವೇಗ ಗಂಟೆಗೆ 1 ಕಿಲೋಮೀಟರ್ ಆಗಿದ್ದರೆ ನಿಂತ ನೀರಿನಲ್ಲಿ ದೋಣಿಯ ನಿಜವಾದ ವೇಗ ಎಷ್ಟು? ದೋಣಿಯ ನಿಜವಾದ ವೇಗ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದ್ರೆ ಅದರ ಅರ್ಥ ನಮಗೆ ಬೇಕಾಗಿರೋದು ಬೋಟ್ ಸ್ಪೀಡ್ ಏನು ಅಂತ. ಓಕೆ, ಸೊ ನಿಮಗೆ ಯಾವ್ದನ್ನ ಕೊಟ್ಟಿಲ್ವೋ, ಯಾವ್ದನ್ನ ಕಂಡುಹಿಡಿಬೇಕೋ ಅದನ್ನ ಎಕ್ಸ್ ಅಂತ ಬರ್ಕೊಂಡ್ಬಿಡಿ. ದಟ್ ಇಸ್ ದ ಸಿಂಪ್ಲೆಸ್ಟ್ ವೇ. ಕರೆಕ್ಟಾ? ಸೊ ಇನ್ನೊಂದು ಏನ್ ಡೇಟಾ ಕೊಟ್ಟಿದ್ದಾರೆ ನಮಗೆ, ನೀರಿನ ಪ್ರವಾಹದ ವೇಗ ಅಂತ ಕೊಟ್ಟಿದ್ದಾರೆ. ಗಂಟೆಗೆ 1 ಕಿಲೋಮೀಟರ್. ನೀರಿನ ಪ್ರವಾಹದ ವೇಗ ಅಂದ್ರೆ ಸ್ಟ್ರೀಮ್ ಸ್ಪೀಡ್ ಅದು. ಅದನ್ನ 1 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಓಕೆ, ಇನ್ನೊಂದೇನು ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ 8 ಕಿಲೋಮೀಟರ್ ಸಾಗಿದ ನಂತರ, 8 ಕಿಲೋಮೀಟರ್ ಅಂದ್ರೆ ಅದು ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಓಕೆ, ಇಲ್ಲಿ ಡಿಸ್ಟೆನ್ಸ್ ನ 8 ಕಿಲೋಮೀಟರ್ ಅಂತ ಕೊಟ್ಟಿದಾರಲ್ವಾ. ಸೊ ಅದನ್ನ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ನಮಗೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬೋಟ್ ಸ್ಪೀಡ್ ನ ನಾವು ಕಂಡು ಹಿಡಿಬೇಕು. ಸ್ಟ್ರೀಮ್ ಸ್ಪೀಡ್ ನ ಕೊಟ್ಟಿದ್ದಾರೆ. ಈಗ ಬಿ ಅನ್ನೋದು ಎಕ್ಸ್ ಮತ್ತೆ ಎಸ್ ಅನ್ನೋದು 1 ಕಿಲೋಮೀಟರ್ ಆಗಿದ್ರೆ ಅಪ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಯು ಏನಾಗಿರುತ್ತೆ ಹೇಳಿ, ಬಿ ಮೈನಸ್ ಎಸ್ ಆಗಿರುತ್ತೆ. ಸೊ ಅದನ್ನ ಎಕ್ಸ್ ಮೈನಸ್ 1 ಅಂತ ಬರ್ಕೋಬಹುದಾ ನಾನು? ಎಕ್ಸ್ ಮೈನಸ್ 1. ಓಕೆ, ವಿ ಅನ್ನೋದು ಏನಾಗಿರುತ್ತೆ, ಬಿ ಪ್ಲಸ್ ಎಸ್ ಆಗಿರುತ್ತೆ. ಅದನ್ನ ನಾನು ಎಕ್ಸ್ ಪ್ಲಸ್ 1 ಅಂತ ಬರ್ಕೋತೀನಿ. ಕರೆಕ್ಟಾ? ಇವಾಗ ಟೋಟಲ್ ಟೈಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಟೋಟಲ್ ಟೈಮ್ ಏನು, 4 ಗಂಟೆ 16 ನಿಮಿಷ. 4 ಗಂಟೆ 16 ನಿಮಿಷ ಅನ್ನೋದು ಈ 8 ಕಿಲೋಮೀಟರ್ ನ ಎ ಇಂದ ಬಿ ಗೆ ಹೋಗಿ ಬಿ ಇಂದ ಎ ಗೆ ವಾಪಸ್ ಬರೋ ಟೈಮ್ ಅದು. ಓಕೆ, ಸೊ ಹೋಗೋವಾಗ ಒಂದು ಸ್ಪೀಡ್ ಇರುತ್ತೆ, ಬರೋವಾಗ ಇನ್ನೊಂದು ಸ್ಪೀಡ್ ಇರುತ್ತೆ. ಆ ಸ್ಪೀಡು ಒಂದು ಅಪ್ ಸ್ಟ್ರೀಮ್, ಒಂದು ಡೌನ್ ಸ್ಟ್ರೀಮ್ ಸ್ಪೀಡ್. ಈಗ ನಾವು ಟೈಮ್ ಬರ್ಕೋಬೇಕು ಅಂದ್ರೆ ಅಪ್ ಸ್ಟ್ರೀಮ್ ಟೈಮ್ ಪ್ಲಸ್ ಡೌನ್ ಸ್ಟ್ರೀಮ್ ಟೈಮ್ ಈಸ್ ಈಕ್ವಲ್ ಟು ಟೋಟಲ್ ಟೈಮ್ ಅಂತ ಬರ್ಕೋತೀವಿ. ಅಪ್ ಸ್ಟ್ರೀಮ್ ಟೈಮ್ ಅಂದ್ರೆ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಯಾವಾಗ್ಲೂ 8 ಕಿಲೋಮೀಟರ್ ಫಿಕ್ಸ್ ಆಗಿರುತ್ತೆ. ಸ್ಪೀಡ್ ಏನಿದೆ ಇಲ್ಲಿ, ಅಪ್ ಸ್ಟ್ರೀಮ್ ಸ್ಪೀಡ್ ಎಕ್ಸ್ ಮೈನಸ್ 1 ಅಂತ ಬರ್ಕೋತೀನಿ. ಪ್ಲಸ್ ಡೌನ್ ಸ್ಟ್ರೀಮ್ ಟೈಮ್ ನ ನಾವು ಮತ್ತೆ ಅದೇ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ
ಡೌನ್ ಸ್ಟ್ರೀಮ್ ಸ್ಪೀಡ್ ಏನಿದೆ ಎಕ್ಸ್ ಪ್ಲಸ್ 1 ಇದೆ. ಓಕೆ, ಈಸ್ ಈಕ್ವಲ್ ಟು ಟೋಟಲ್ ಟೈಮ್ ನ ನಮಗೆ ಇಲ್ಲಿ 4 ಗಂಟೆ 16 ನಿಮಿಷ ಅಂತ ಕೊಟ್ಟಿದ್ದಾರೆ. 4 ಗಂಟೆ 16 ನಿಮಿಷನ ನಾನು 16 ಡಿವೈಡೆಡ್ ಬೈ 60 ಅವರ್ಸ್ ಅಂತ ಬರ್ಕೋತೀನಿ. ಓಕೆನಾ, ಇದನ್ನ ಕನ್ವರ್ಟ್ ಮಾಡ್ಲೇಬೇಕು, ಮರಿಬೇಡಿ ಅದನ್ನ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋದಕ್ಕೆ 4 4 16, 4 1 4, 2 ಉಳಿಯುತ್ತೆ, 4 5 21. ಇವಾಗ ಇದನ್ನ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಅದನ್ನ ನಾನು ಯಾವ ತರ ಕನ್ವರ್ಟ್ ಮಾಡ್ಕೋತೀನಿ ಕೇರ್ಫುಲ್ ಆಗಿ ನೋಡಿ ನೀವು. ಓಕೆ, ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಒಂಥರ LCM ತೆಗೆದು ಹಾಕೇನೆ. ಇದು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತ ಆಗುತ್ತೆ. ಈ ಎಕ್ಸ್ ಪ್ಲಸ್ 1 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಈ ಎಕ್ಸ್ ಮೈನಸ್ 1 ಆ ಕಡೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಇದು 8 ಇಂಟು ಎಕ್ಸ್ 8x ಪ್ಲಸ್ 8 ಇಂಟು 1 8 ಆಗುತ್ತೆ. ಇದೇ ಎಕ್ಸ್ ಮೈನಸ್ 1 ಈ ಕಡೆ ಮಲ್ಟಿಪ್ಲೈ ಆದ್ರೆ 8 ಇಂಟು ಎಕ್ಸ್ ಮತ್ತೆ 8x ಆಗುತ್ತೆ, ಮೈನಸ್ 8 ಆಗುತ್ತೆ ಇದು. ಓಕೆ, ಸೊ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಇದನ್ನ ಆ ಕಡೆ ಮಲ್ಟಿಪ್ಲೈ ಮಾಡಿದೆ ನಾನು. ಓಕೆನಾ, ಇದು ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ 4 15 ಅಂಶ ಅಂತ ಇದೆ. ಇದನ್ನ ನಾವು ಯಾವಾಗ್ಲೂ ಏನ್ ಬರ್ಕೋತೀವಿ, ಏನ್ ಮಾಡ್ತಾ ಇದ್ವಿ ಹೇಳಿ? 15 4 60, 60 ಪ್ಲಸ್ 4 64 ಡಿವೈಡೆಡ್ ಬೈ 15 ಈ ತರ ಬರ್ಕೋಬಹುದಲ್ವಾ? ಯಾಕಂದ್ರೆ 4 ಗಂಟೆ 4 15 ಅಂಶ ನಿಮಿಷ ಅಥವಾ 4 15 ಅಂಶ ಅವರೇ ಅದು ಕೂಡ. ಸೊ 15 4 60 ಈ ಕಡೆ ಮಾಡಿ, ಇದನ್ನ 64 ಆಡ್ ಮಾಡಿ 64 ಡಿವೈಡೆಡ್ ಬೈ 15 ಅಂತ ಬರದೆ. ಇದೊಂದು ಸಿಂಪಲ್ ಮ್ಯಾಥಮೆಟಿಕಲ್ ರೂಲ್, ನಿಮಗೆ ಗೊತ್ತಿರಬಹುದು. ಓಕೆ, ಇಲ್ಲಿ ಏನೇನ್ ಕ್ಯಾನ್ಸಲ್ ಆಗುತ್ತೆ ಅಂತ ಕೇರ್ಫುಲ್ ಆಗಿ ನೋಡಿ. ಇಲ್ಲಿ ಪ್ಲಸ್ 8 ಇದೆ, ಇಲ್ಲಿ ಮೈನಸ್ 8 ಇದೆ, ಎರಡನ್ನೂ ಕ್ಯಾನ್ಸಲ್ ಮಾಡಿದೆ ನಾನು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ತರ ಸಾಲ್ವ್ ಆಗುತ್ತೆ ಅಂತ ನೋಡಿ ನೀವು. ಬೇಸಿಕ್ ಸ್ಕೂಲ್ ಲೆವೆಲ್ ಮ್ಯಾಥಮೆಟಿಕ್ಸ್ ಇದು. 8x ಪ್ಲಸ್ 8x 16x ಅಂತ ಉಳಿಯುತ್ತೆ. ಕೇರ್ಫುಲ್ ಆಗಿ ಮಾಡಿ, 16x ಮೇಲ್ಗಡೆ ಹೊಡೆಯುತ್ತೆ, ಕೆಳಗಡೆ ಏನಾಗುತ್ತೆ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1. ಇದು ನಿಮಗೆ ಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಫಾರ್ಮುಲಾ ಇರುತ್ತೆ, ನೆನಪಿರ್ಬೋದು. ಎ ಮೈನಸ್ ಬಿ ಅಂಡ್ ಎ ಪ್ಲಸ್ ಬಿ ಈ ತರ ಫಾರ್ಮುಲಾ ಇತ್ತು ಅಂದ್ರೆ ಅದು ಯಾವಾಗ್ಲೂ ಏನಿರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇರುತ್ತೆ. ಇದೊಂದು ಅಲ್ಜೆಬ್ರಾ ಬೀಜಗಣಿತ ಫಾರ್ಮುಲಾ ನೆನಪಿದೆ ಅಲ್ವಾ? ಸಿಂಪಲ್ ಸ್ಕೂಲ್ ಲೆವೆಲ್ ಫಾರ್ಮುಲಾ ಇದು. ಎ ಮೈನಸ್ ಬಿ ಎ ಪ್ಲಸ್ ಬಿ ಎರಡು ಮಲ್ಟಿಪ್ಲೈ ಆಗಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿರುತ್ತೆ ಅದ್ರ ವ್ಯಾಲ್ಯೂ. ಇಲ್ಲಿ ನಮಗೆ ಎ ಅನ್ನೋದು ಎಕ್ಸ್ ಇದೆ, ಬಿ ಅನ್ನೋದು 1 ಇದೆ. ಓಕೆ, ಸೊ ಇದನ್ನ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಇರೋದನ್ನ ನಾನು ಡೈರೆಕ್ಟ್ ಆಗಿ ಏನಂತ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. 1 ಸ್ಕ್ವೇರ್ ಅಂದ್ರೆ ಒಂದೇ, ಅದು 1 ಸ್ಕ್ವೇರ್ ಯಾವಾಗ್ಲೂ ಒಂದಾಗಿರುತ್ತೆ. ಓಕೆ, ಸೊ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ನ ಈ ತರ ಬರ್ಕೊಂಡೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಈಗ ರೈಟ್ ಸೈಡ್ ಅಲ್ಲಿ ಏನಿದೆ 64 ಡಿವೈಡೆಡ್ ಬೈ 15 ಇದೆ. 64 ಡಿವೈಡೆಡ್ ಬೈ 15. ಓಕೆ, ಸೊ ಮತ್ತೆ ಏನ್ ಮಾಡ್ಬೇಕು, 15ನ್ನ ಈ ಕಡೆ ತಗೊಳ್ಳಿ, ಎಕ್ಸ್ ಸ್ಕ್ವೇರ್ ಮೈನಸ್ 1 ನ ಆ ಕಡೆ ಒಯ್ದ್ಬಿಡಿ. ಓಕೆ, ಸೊ 16x ಮಲ್ಟಿಪ್ಲೈಡ್ ಬೈ 15 ಈಸ್ ಈಕ್ವಲ್ ಟು 64 ಇದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. 64 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದು ಬ್ರಾಕೆಟ್ ಅಲ್ಲಿ ಇಡಬೇಕು. ಓಕೆ, ಇಲ್ಲಿ ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈಗ ಈ 16 1 16 4 ಕ್ಯಾನ್ಸಲ್ ಮಾಡಬಹುದಾ? ಕರೆಕ್ಟಾ? ಸೊ ಇಲ್ಲಿ ಏನು ಉಳ್ಕೊಳ್ಳುತ್ತೆ, ಎಕ್ಸ್ ಮತ್ತೆ 15. ಸೊ 15x ಉಳ್ಕೊಳ್ಳುತ್ತೆ. ಈ ಕಡೆಗೆ ಈ 4 ಉಳ್ಕೊಂಡಿದೆಯಲ್ಲ ಅದನ್ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ, 4x ಸ್ಕ್ವೇರ್ ಮೈನಸ್ 4 ಆಗುತ್ತೆ. 4x ಸ್ಕ್ವೇರ್ ಮೈನಸ್ 4. ಓಕೆ, ಇವಾಗ ಈ 15x ಅನ್ನು ಆ ಕಡೆಗೆ ಒಯ್ದ್ರೆ 4x ಸ್ಕ್ವೇರ್ ಮೈನಸ್ 15x ಮೈನಸ್ 4 ಈಸ್ ಈಕ್ವಲ್ ಟು 0 ಆಗುತ್ತೆ. ಇದು ಒಂದು ಬೀಜಗಣಿತದ ಇಕ್ವೇಶನ್ ಆಗಿ ಕನ್ವರ್ಟ್ ಆಯ್ತು ನಮ್ಗೆ. ಈ ತರದ ಇಕ್ವೇಶನ್ ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? ಓಕೆ, 8ನೇ ಕ್ಲಾಸ್ 9ನೇ ಕ್ಲಾಸ್ ಅಲ್ಲಿ ಈ ತರದ ಇಕ್ವೇಶನ್ ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ನಿಮ್ಗೆ. ಇವಾಗ ನೀವು ಈ ಇಕ್ವೇಶನ್ ನ ಸಾಲ್ವ್ ಮಾಡಿದ್ರೆ x is equal to 4 ಅಂತ ಆನ್ಸರ್ ಸಿಗುತ್ತೆ ನಿಮ್ಗೆ. ಓಕೆ, x is equal to 4 ಅನ್ನೋದು ಒಂದೇ ಆನ್ಸರ್ ಇರಲ್ಲ, ಅಲ್ಲಿ x is equal to ಇನ್ನೊಂದು ಆನ್ಸರ್ ಕೂಡ ಸಿಗುತ್ತೆ. ಓಕೆ, ಅಲ್ಲಿ ಎರಡು ಫ್ಯಾಕ್ಟರ್ಸ್ ಇರ್ತವೆ. ಆ ಇನ್ನೊಂದು ಫ್ಯಾಕ್ಟರ್ ಏನಿರುತ್ತೆ, x is equal to ಮೈನಸ್ ವ್ಯಾಲ್ಯೂ ಬಂದಿರುತ್ತೆ, ಅದಕ್ಕೆ -1/4 ಸಮಥಿಂಗ್ ಏನೋ ಬರುತ್ತೆ ಅದು. ಓಕೆ, ಸೊ ಈ ಮೈನಸ್ ವ್ಯಾಲ್ಯೂ ಬಿಕಾಸ್ ಇದು ಸ್ಪೀಡ್ ಆಗಿರೋದ್ರಿಂದ ಈ ಮೈನಸ್ ವ್ಯಾಲ್ಯೂ ರಿಜೆಕ್ಟ್ ಮಾಡಿ ಪ್ಲಸ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಈ ಇಕ್ವೇಶನ್ ಸಾಲ್ವ್ ಮಾಡಿದ್ಮೇಲೆ ಬರೋ ಆನ್ಸರ್ ಇದು. ಓಕೆ, ಆ ಇಕ್ವೇಶನ್ ಹೆಂಗ್ ಸಾಲ್ವ್ ಮಾಡೋದು ಅಂತ ನಾನು ಹೇಳಲ್ಲ ನಿಮ್ಗೆ, ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡಿ ನೀವು ಅದು ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಯಾಕಂದ್ರೆ ಅದು ಇನ್ನೊಂದಿಷ್ಟು ಟೈಮ್ ತಗೊಳುತ್ತೆ ನಿಮ್ಗೆ. ಇದನ್ನ ಸಾಲ್ವ್ ಮಾಡ್ದೇನೆ ಇದ್ರ ಆನ್ಸರ್ ಏನಿದೆ ನಮಗೆ 4 ಕಿಲೋಮೀಟರ್ ಇವಾಗ ಆನ್ಸರ್ ಬಂತು. ಓಕೆ, ಸೊ ನೀವು ಇವಾಗ ಕೇಳ್ಬೋದು, ನಾನು ಈ ಇಕ್ವೇಶನ್ ಕೂಡ ಸಾಲ್ವ್ ಮಾಡ್ತಾ ಕುತ್ಕೋಬೇಕಂತ, ಅಷ್ಟೊಂದು ಟೈಮ್ ನಿಮಗೆ ಇರಲ್ಲ ಅಂದ್ರೆ ಸಿಂಪಲ್ ಆಗಿ ನೀವು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂನ ಒಂದೊಂದಾಗೆ ಈ ಇಕ್ವೇಶನ್ ಅಲ್ಲಿ ಕೊನೆಗೆ ಏನ್ ಈ ಸ್ಟೆಪ್ ಅಲ್ಲಿ ಬಂದಿದೆಯಲ್ಲ ಇಕ್ವೇಶನ್, ಇಲ್ಲಿಂದ ಮುಂದೆ ನೀವು ಕ್ಯಾನ್ಸಲ್ ಮಾಡ್ತಾ ಇದೀರಲ್ವಾ, ಈ ಸ್ಟೆಪ್ ಅನ್ನ ಬಿಟ್ಟಾಕಿ
ಇನ್ನೇ ನೀವು ಏನ್ ಮಾಡ್ಬೋದು ಅಂದ್ರೆ ಸಿಂಪಲ್ ಆಗಿ ಈ ಕೊಟ್ಟಿರೋ ವ್ಯಾಲ್ಯೂನ ಒಂದೊಂದಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಎರಡು ಕಡೆನೂ ಈಕ್ವಲ್ ಆಗುತ್ತಾ ಅಂತ ನೋಡಿ. ಯಾವ್ದು ಈಕ್ವಲ್ ಆಗುತ್ತೋ ಅದೇ ಆನ್ಸರ್ ನಿಮಗೆ. ಕರೆಕ್ಟಾ? ಸೊ ಈಗ ಒಂದೊಂದಾಗಿ ಮಾಡೋಣ ನೋಡಿ. ಎಕ್ಸ್ ಅನ್ನೋದು ಫಸ್ಟ್ 2 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ 16 ಎರಡ್ಲೆ ಎಷ್ಟು 32, ಇಲ್ಲಿ 64 ಇದೆ. 64 ಬರ್ತಾ ಇದೆಯಾ? ಇಲ್ಲ. ಸೊ 2 ಅಲ್ಲ. ಈಗ 3 ಹಾಕಿ 16 3ಲೆ 48, 48 ಆಗತ್ತಾ ಇದು? ಅಲ್ಲ, ಅದು ಕೂಡ ಅಲ್ಲ. ಸೊ ದಟ್ ಇಸ್ ಆಲ್ಸೋ ನಾಟ್ ಆನ್ಸರ್. ಈಗ ಮೂರನೇ ಆಪ್ಷನ್ ಬರೋಣ. 4 ಕಿಲೋಮೀಟರ್ 16 4ಲೆ 64. ಓಕೆ, ಮೇಲ್ಗಡೆ ಕರೆಕ್ಟ್ ಆಗಿ ಬರ್ತಾ ಇದೆ. ಅದೇ 4ನ್ನ ಕೆಳಗನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 4 ಸ್ಕ್ವೇರ್ ಅಂದ್ರೆ ಎಷ್ಟು? 16. 16 ಮೈನಸ್ 1 15. ಕರೆಕ್ಟಾ? ಸೊ ಎಕ್ಸ್ ಇಸ್ ಇಕ್ವಲ್ ಟು 4 ಅನ್ನೋದು ಕರೆಕ್ಟ್ ಆದ ಆನ್ಸರ್ ಅಂತ. ಓಕೆ, ಸೊ ನೀವು ಆಕ್ಚುಲಿ ನೋಡಿದ್ರೆ ಈ ಇಕ್ವೇಶನ್ ನ ಸಾಲ್ವ್ ಮಾಡಿ ಆನ್ಸರ್ ನ ತಂದ್ಕೋಬೇಕು. ಇಲ್ಲ ನೀವು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ರೆ ಅದಕ್ಕಿಂತ ಕಡಿಮೆ ಟೈಮ್ ಅಲ್ಲೇ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಲೆಟ್ ಅಸ್ ಜಸ್ಟ್ ಸಬ್ಸ್ಟಿಟ್ಯೂಟ್ ಅಂಡ್ ಸಿ ವಾಟ್ ವ್ಯಾಲ್ಯೂ ಮ್ಯಾಚಸ್. ಓಕೆ, ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಥರ್ಡ್ ಪ್ರಾಬ್ಲಮ್. ಈಗ ಫೋರ್ತ್ ಪ್ರಾಬ್ಲಮ್ ನೋಡೋಣ. ಒಬ್ಬ ವ್ಯಕ್ತಿಯು ನಿಂತ ನೀರಿನಲ್ಲಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲನು. ನದಿಯ ಪ್ರವಾಹದ ವೇಗ ಗಂಟೆಗೆ 2 ಕಿಲೋಮೀಟರ್ ಆಗಿದ್ದರೆ ಅವನು ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ 10 ಕಿಲೋಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ಈಜಿ ಅಲ್ಲಿಂದ ಮತ್ತೆ ಆರಂಭದ ಸ್ಥಳಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಒಟ್ಟು ಸಮಯ ಎಷ್ಟು? ಒಟ್ಟು ಸಮಯ ಎಷ್ಟು ಅಂದ್ರೆ ನಮಗೆ ಟೋಟಲ್ ಟೈಮ್ ಕೇಳ್ತಿದ್ದಾರೆ ಅವರು. ಓಕೆ, ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗಿ ವಾಪಸ್ ಬರೋದಕ್ಕೆ ನಮ್ಗೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಿದ್ದಾರೆ. ಇವಾಗ ನಾವೇನ್ ಮಾಡ್ಬೇಕು? ಅಪ್ಸ್ಟ್ರೀಮ್ ಟೈಮು ಮತ್ತೆ ಡೌನ್ ಸ್ಟ್ರೀಮ್ ಟೈಮು ಎರಡನ್ನೂ ಸೇರಿಸ್ಬೇಕು. ಓಕೆ, ಕೊಟ್ಟಿರೋದು ಏನಿದೆ ಅಂತ ಫಸ್ಟ್ ನೋಡೋಣ ನಾವು. ಒಬ್ಬ ವ್ಯಕ್ತಿಯು ನಿಂತ ನೀರಿನಲ್ಲಿ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲನು. ವ್ಯಕ್ತಿ ಈಜ್ತಾನೆ ಅಂತಂದ್ರೆ ಅದೇನೆ ಬೋಟ್ ಅದು. ಓಕೆ, ಬೋಟ್ ಜಾಗದಲ್ಲಿ ಇಲ್ಲಿ ವ್ಯಕ್ತಿ ಅಂತ ಕೊಟ್ಟಿದ್ದಾರೆ. ಅವನು ಕೂಡ ಒಂದು ಅಲೆಗೆ ಅಥವಾ ಹರಿವಿಗೆ ವಿರುದ್ಧವಾಗಿ ಈಜ್ತಾ ಇದ್ದಾನೆ. ಸೊ ಬೋಟ್ ಇಸ್ ಈಕ್ವಲ್ ಟು ಪರ್ಸನ್ ಹಿಯರ್. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಅದನ್ನೇ ನಾನು ಬೋಟ್ ಸ್ಪೀಡ್ ಅಂತಾನೆ ಬರ್ಕೋತೀನಿ ಅರ್ಥ ಆಗ್ಲಿ ಅಂತ. ವ್ಯಕ್ತಿಯ ಸ್ಪೀಡ್ ಅದು 3 ಕಿಲೋಮೀಟರ್ ಅಂತ ಇದೆ ಅಲ್ವಾ? ಸೊ 3 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಬೋಟ್ ಸ್ಪೀಡ್ ಅನ್ಕೊಳ್ಳೋಣ. ಪ್ರವಾಹದ ವೇಗ ಅಂತ ಕೊಟ್ಟಿದ್ದಾರೆ, ಅದೇ ನಮ್ದು ಏನು ಸ್ಟ್ರೀಮ್ ಸ್ಪೀಡ್ ಆಗತ್ತೆ. ಅದು 2 ಕಿಲೋಮೀಟರ್ ಪರ್ ಅವರ್ ಇದೆ. 2 ಕಿಲೋಮೀಟರ್ ಪರ್ ಅವರ್. ಓಕೆನಾ? ಸೊ ಇದರಿಂದ ನಾನು ಏನ್ ಮಾಡ್ಕೋಬಹುದು? ಅಪ್ಸ್ಟ್ರೀಮ್ ಸ್ಪೀಡ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಕೋಬಹುದು. ಅಪ್ಸ್ಟ್ರೀಮ್ ಸ್ಪೀಡ್ ಏನಾಗುತ್ತೆ? 3 ಮೈನಸ್ 2. ಓಕೆ, ಮೈನಸ್ ಇರುತ್ತಲ್ವಾ ಅದು 1 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಅಪ್ಸ್ಟ್ರೀಮ್ ಸ್ಪೀಡ್ ಇದು. ಡೌನ್ ಸ್ಟ್ರೀಮ್ ಸ್ಪೀಡ್ ನು ಕೂಡ ಫೈಂಡ್ ಔಟ್ ಮಾಡ್ಕೊಳ್ಳಿ. 3 ಪ್ಲಸ್ 2 ಅದೇನಾಗುತ್ತೆ? 5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಕರೆಕ್ಟಾ? 5 ಕಿಲೋಮೀಟರ್ ಪರ್ ಅವರ್. ಇವಾಗ ನಮಗೆ ಅಪ್ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ಇದೆ. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ನಮಗೆ. ಡಿಸ್ಟೆನ್ಸ್ ಎಷ್ಟಿದೆ? 10 ಕಿಲೋಮೀಟರ್ ದೂರದಲ್ಲಿರುವ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ನಮ್ಮ ಹತ್ರ ಡಿಸ್ಟೆನ್ಸ್ ವ್ಯಾಲ್ಯೂ ಇದೆ, ಅದೇನು 10 ಕಿಲೋಮೀಟರ್ಸ್ ಅಂತ. ಇವಾಗ ಒಂದು ಡಿಸ್ಟೆನ್ಸ್ 2 ಸ್ಪೀಡ್ ಗಳಿದಾವೆ. ನಾನೇನ್ ಮಾಡ್ತೀನಿ? ಅಪ್ಸ್ಟ್ರೀಮ್ ಟೈಮ್ ಪ್ಲಸ್ ಡೌನ್ ಸ್ಟ್ರೀಮ್ ಟೈಮ್. ಡೌನ್ ಸ್ಟ್ರೀಮ್ ಟೈಮ್ ಈಸ್ VT ಈಸ್ ಈಕ್ವಲ್ ಟು ಟೋಟಲ್ ಟೈಮ್. ಅಥವಾ ಟೋಟಲ್ ಟೈಮ್ ಬೇಕಾಗಿರೋದಲ್ವಾ? ಸೊ ಈ ಕಡೆ ಬರ್ಕೋತೀನಿ. ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಅಪ್ಸ್ಟ್ರೀಮ್ ಟೈಮ್ ಪ್ಲಸ್ ಡೌನ್ ಸ್ಟ್ರೀಮ್ ಟೈಮ್. ಅಪ್ಸ್ಟ್ರೀಮ್ ಟೈಮ್ ನ ನಾನು ಏನ್ ಮಾಡ್ತೀನಿ? ಡಿಸ್ಟೆನ್ಸ್ ಅಂದ್ರೆ 10 ಅಲ್ವಾ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಅಪ್ಸ್ಟ್ರೀಮ್ ಸ್ಪೀಡ್. ಸ್ಪೀಡ್ ಏನಿದೆ? 1 ಇದೆ. ಪ್ಲಸ್ ಡೌನ್ ಸ್ಟ್ರೀಮ್ ಡಿಸ್ಟೆನ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 10 ಓನ್ಲಿ. ಡೌನ್ ಸ್ಟ್ರೀಮ್ ಸ್ಪೀಡ್ ಏನಿದೆ? 5 ಕಿಲೋಮೀಟರ್ ಇದೆ. ಓಕೆ, ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ? ಅದು ಟೈಮ್ ಸಿಗುತ್ತೆ ಇನ್ ಅವರ್ಸ್. ಈ 10/1 ಅನ್ನೋದು 10 ಅಂತಾನೆ ಬರ್ಕೊಳ್ಳೋಣ. 5 1 5 2 ಎರಡನ್ನು ಆಡ್ ಮಾಡಿ. ಸೊ T is equal to 12 hours. 12 hours ಅಂತ ಆನ್ಸರ್ ಇದ್ರೆ ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಪ್ರಾಬ್ಲಮ್ ಇದೆ ಇದು. ನೀವು ಅರ್ಥ ಮಾಡ್ಕೋಬೇಕೇನು ಅಂದ್ರೆ ಇಲ್ಲಿ ಕೊಟ್ಟಿರೋದು ಏನಿದೆ? ಅಪ್ಸ್ಟ್ರೀಮ್ ಸ್ಪೀಡ ಅಥವಾ ಬೋಟ್ ಸ್ಟ್ರೀಮ ಅಥವಾ ಸ್ಟ್ರೀಮ, ಈ 4ರಲ್ಲಿ ಒಂದು ಯಾವ್ದನ್ನಾದ್ರೂ ಮಿಸ್ ಮಾಡಿ ಇನ್ ಮಿಕ್ಕಿದ್ದು 3ನ್ನ ಕೊಟ್ಟಿರ್ತಾರೆ. ಅದನ್ನ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬಹುದು. 12 hours ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸಿಂಪಲ್ ಪ್ರಾಬ್ಲಮ್. ಓಕೆ, ಐ ಥಿಂಕ್ ನಾವು ಲೆಸ್ ದೆನ್ 1 minute ಅಲ್ಲೇ ಇದನ್ನ ಈಸಿಲಿ ಸಾಲ್ವ್ ಮಾಡಿದ್ವಿ. ಓಕೆ, ಇನ್ನು 5ನೇ ಪ್ರಾಬ್ಲಮ್ ನೋಡೋಣ. ಒಂದು ದೋಣಿಯು ಬಿ ಇಂದ ಎಗೆ ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ನಂತರ ಎ ಇಂದ ಬಿಗೆ ಪ್ರವಾಹದ ದಿಕ್ಕಿನಲ್ಲಿ ಹಿಂದಿರುಗುತ್ತದೆ. ಅಂದ್ರೆ ಬಿ ಇಂದ ಎಗೆ ಹೋಗಿ ವಾಪಸ್ ಬಂದಿದೆ ಅಷ್ಟನ್ನೇ. ಓಕೆ, ಈ ಸಂಪೂರ್ಣ ಪ್ರಯಾಣಕ್ಕೆ 3 ಗಂಟೆಗಳು ಬೇಕಾಗುತ್ತವೆ. ಟೋಟಲ್ ಟೈಮ್ ಕೊಟ್ಟಿದ್ದಾರೆ. ನಿಂತ ನೀರಿನಲ್ಲಿ ದೋಣಿಯ ವೇಗ 9 ಕಿಲೋಮೀಟರ್ ಪ್ರತಿ ಗಂಟೆ ಹಾಗೂ ನೀರಿನ ಪ್ರವಾಹದ ವೇಗ 3 ಕಿಲೋಮೀಟರ್
ಪ್ರತಿ ಗಂಟೆ ಆಗಿದ್ದರೆ ಎ ಮತ್ತು ಬಿ ಗಳ ನಡುವಿನ ಅಂತರ ಎಷ್ಟು ಅಂದ್ರೆ ಡಿಸ್ಟೆನ್ಸ್ ಕೇಳಿದ್ದಾರೆ ನಮ್ಗೆ ಇಲ್ಲಿ. ಅರ್ಥ ಆಯ್ತಲ್ವಾ? ಡಿಸ್ಟೆನ್ಸ್ ಎಷ್ಟು ಅನ್ನೋದನ್ನ ಕಂಡುಹಿಡ್ಕೋಬೇಕು. ಫಸ್ಟ್ ಕೊಟ್ಟಿದ್ದಾರೆ ಏನು ಅಂತ ನೋಡಿ. ನಿಮಗೆ ದೋಣಿಯ ವೇಗ ಅಂತ ಕೊಟ್ಟಿದ್ದಾರೆ. ದೋಣಿಯ ವೇಗ ಅಂತಂದ್ರೆ ಬೋಟ್ ಸ್ಪೀಡ್ ಏನ್ ಕೊಟ್ಟಿದ್ದಾರೆ ನಮಗೆ 9 ಕಿಲೋಮೀಟರ್ ಇದೆ ಅಂತ. ಓಕೆ, 9 ಕಿಲೋಮೀಟರ್ per hour is the boat speed. ಈಗ ಪ್ರವಾಹದ ವೇಗ 3 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಸ್ಟ್ರೀಮ್ ಸ್ಪೀಡ್ ಅಂತ ಬರ್ಕೋತೀವಿ 3 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, ಪರ್ ಅವರ್. ಈಗ ನಮಗ್ ಬೇಕಾಗಿರೋದೇನು ಡಿಸ್ಟೆನ್ಸ್ ನ ಮತ್ತೆ ಅದೇ ಫಾರ್ಮುಲಾದಿಂದನೇ ಕಂಡುಹಿಡ್ಕೋಬೇಕು. ಅದಕ್ಕೂ ಮುಂಚೆ ಅಪ್ಸ್ಟ್ರೀಮ್ ಸ್ಪೀಡ್ ನ ಕಂಡುಹಿಡ್ಕೊಳ್ಳಿ. 9 - 3 is equal to 6 ಕಿಲೋಮೀಟರ್ ಪ್ರತಿ ಅವರ್. Okay, 6 kilometer per hour is the upstream speed. Similarly, downstream speed ನು ಕಂಡುಹಿಡ್ಕೊಳ್ಳಿ. 9 + 3. ನೀವು ಇದನ್ನೇನು ಬರ್ಕೊಳ್ಳೋದು ಬೇಕಿಲ್ಲ, ಪ್ರತಿ ಸಾರಿ ನಾನು ಬರಿತೀನಿ ಅನ್ಕೋಬೇಡಿ. ಅದು ನಿಮಗೆ ಈ ಬರ್ಕೊಂಡಿರೋವಾಗ ಕನ್ಫ್ಯೂಸ್ ಆಗಬಾರ್ದು ಅಂತ ಬರಿತಾ ಇರ್ತೀನಿ ನಾನು. ಓಕೆ, ಎಕ್ಸಾಮ್ ಅಲ್ಲಿ ಇದನ್ನೆಲ್ಲ ನೀವು ಬರೆಯೋ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಬಹುದು. ಈಗ ಅಪ್ಸ್ಟ್ರೀಮ್ ಟೈಮ್ ಇದೆ, ಅಪ್ಸ್ಟ್ರೀಮ್ ಸ್ಪೀಡ್ ಇದೆ, ಡೌನ್ಸ್ಟ್ರೀಮ್ ಸ್ಪೀಡ್ ಇದೆ. ನಮಗೆ ಬೇಕಾಗಿರೋದೇನು ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಮತ್ತೆ ಅದರ ಜೊತೆಗೆ ಈಗ ಸಂಪೂರ್ಣ ಪ್ರಯಾಣಕ್ಕೆ 3 ಗಂಟೆಗಳು ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಟೈಮ್ ಕೊಟ್ಟಿದ್ದಾರೆ ನಮಗೆ. ಓಕೆ, ನಮ್ಮ ಹತ್ರ ಒಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಅದೇನು ಅಂದ್ರೆ ಅಪ್ಸ್ಟ್ರೀಮ್ ಟೈಮ್ ಪ್ಲಸ್ ಡೌನ್ ಸ್ಟ್ರೀಮ್ ಟೈಮ್ ಈಸ್ ಈಕ್ವಲ್ ಟು ಟೋಟಲ್ ಟೈಮ್. ಈ ಟೈಮ್ ಅಲ್ಲಿ ನಾವು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಮಾಡ್ತೀವಿ ಯಾವಾಗ್ಲೂ. ಓಕೆನಾ? ಸೊ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, ಅದಕ್ಕೆ ಡಿಸ್ಟೆನ್ಸ್ ನ ಎಕ್ಸ್ ಅಂತ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಯಾಕಂದ್ರೆ ಗೊತ್ತಿಲ್ಲದೆ ಇರೋದನ್ನ ಎಕ್ಸ್ ಅಂತ ಬರೀಬೇಕಲ್ವಾ, ಎಕ್ಸ್ ಕಿಲೋಮೀಟರ್ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಓಕೆ, ಸೊ ಡಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೀತೀನಿ ನಾನು. ಡಿಸ್ಟೆನ್ಸ್ ಅಂದ್ರೆ ಎಕ್ಸ್ ಅಂತ ಡಿವೈಡೆಡ್ ಬೈ ಅಪ್ಸ್ಟ್ರೀಮ್ ಸ್ಪೀಡ್ ಏನಿದೆ x/6 ಇದೆ. ಕರೆಕ್ಟಾ? ಅಂಡ್ ಮತ್ತೆ ಎಕ್ಸ್ ಅನ್ನೋದೇ ಡಿಸ್ಟೆನ್ಸ್ ಆಗಿರುತ್ತೆ. ಡೌನ್ ಸ್ಟ್ರೀಮ್ ಅಲ್ಲೂ ಕೂಡ ಸ್ಪೀಡ್ ಏನಿದೆ 12 ಕಿಲೋಮೀಟರ್ ಆಗಿರುತ್ತೆ. ಅಂಡ್ ಟೋಟಲ್ ಟೈಮ್ ಎಷ್ಟು ಅಂತ ಕೊಟ್ಟಿದ್ದಾರೆ, 3 ಗಂಟೆ ಅಂತ ಕೊಟ್ಟಿದ್ದಾರೆ. ಅದನ್ನೇನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 3 ಗಂಟೆ ಅಂತಾನೆ ಕೊಟ್ಟಿದ್ದಾರೆ, ಮಿನಿಟ್ಸ್ ಅಲ್ಲಿ ಕೊಟ್ಟಿಲ್ಲ ಅದನ್ನ. ಈಗ ಇವೆರಡರದು ಏನ್ ಮಾಡಿ ನೀವು LCM ತೆಗೀರಿ. ಏನಾಗುತ್ತೆ LCM? 12 ಆಗುತ್ತೆ. 6 2 12, 12 1 12, 2x ಪ್ಲಸ್ ಎಕ್ಸ್ ಆಗುತ್ತೆ. ಮೇಲ್ಗಡೆ 3x ಅಂತ. ಓಕೆ, 2x ಪ್ಲಸ್ 1x ಓಕೆ ಈಸ್ ಈಕ್ವಲ್ ಟು 3. ಓಕೆ, ಈ 12 ನ ಆ ಕಡೆ ಒಯ್ದ್ಬಿಡಿ. ಮೊದಲು ಏನಾಗುತ್ತೆ 2x ಪ್ಲಸ್ ಎಕ್ಸ್ ಅಂದ್ರೆ 3x ಈಸ್ ಈಕ್ವಲ್ ಟು 3 × 12. ಓಕೆ, ಇದು ಮಲ್ಟಿಪ್ಲೈ ಆಗುತ್ತಲ್ವಾ, ಈ 3 ಕ್ಯಾನ್ಸಲ್ ಮಾಡಿ x ಇಸ್ ಈಕ್ವಲ್ ಟು 12 ಕಿಲೋಮೀಟರ್. 12 ಕಿಲೋಮೀಟರ್ ಅಂತ ಏನಾದ್ರು ಆನ್ಸರ್ ಇದ್ರೆ ದಟ್ ಈಸ್ ದ ಆನ್ಸರ್. 12 ಕಿಲೋಮೀಟರ್ ಎಲ್ಲಿದೆ ನೋಡಿ, 12 ಕಿಲೋಮೀಟರ್ಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಸೊ ಈಗ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲೂ ಕೂಡ ಇದೇ ಫಾರ್ಮುಲಾ ಯೂಸ್ ಮಾಡಿದ್ವಿ. ಬಟ್ ಅಲ್ಲಿ ನಾವು ಏನ್ ಮಾಡಿದ್ವಿ, ಟೈಮ್ ನ ಕಂಡುಹಿಡಿತಾ ಇದ್ವಿ, ಟೋಟಲ್ ಟೈಮ್ ಕಂಡುಹಿಡಿತಾ ಇದ್ವಿ. ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದರಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂ ಏನಿದೆ ಅದನ್ನ ಕಂಡುಹಿಡಿದ್ವಿ ನಾವು. ಎಕ್ಸ್ ಅನ್ನೋದು ಇಲ್ಲಿ ಡಿಸ್ಟೆನ್ಸ್. ಓಕೆ, ಸೊ ಒಂದೇ ಒಂದು ಟ್ರಿಕ್ ಏನು ಅಂದ್ರೆ, ಈ ಕೊಟ್ಟಿರೋ ಇಷ್ಟು ಫ್ಯಾಕ್ಟರ್ಸ್ ಅಲ್ಲಿ ಒಂದ್ ಯಾವ್ದನ್ನಾದ್ರೂ ಮಿಸ್ ಮಾಡಿದ್ರು ಅಂದ್ರೆ ಅದನ್ನ ಎಕ್ಸ್ ಅಂದ್ಕೊಳ್ಳಿ. ಇದೇ ಪ್ಯಾಟರ್ನ್ ಯೂಸ್ ಮಾಡಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 6ನೇ ಕ್ವೆಶ್ಚನ್. ಒಂದು ಮೋಟಾರ್ ದೋಣಿಯು ನಿಂತ ನೀರಿನಲ್ಲಿ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ಅಂದ್ರೆ ಇದು ಬೋಟ್ ಸ್ಪೀಡ್ ಇದು. ಓಕೆ, ಅದು ಒಂದು ನದಿಯಲ್ಲಿ ಪ್ರವಾಹದ ದಿಕ್ಕಿನಲ್ಲಿ 91 ಕಿಲೋಮೀಟರ್ ಪ್ರಯಾಣ ಮಾಡಿ, ಅಂದ್ರೆ ಇದು ಡಿಸ್ಟೆನ್ಸ್ ಅಂತ. ಓಕೆ, ನಂತರ ಅದೇ ಸ್ಥಳಕ್ಕೆ ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹಿಂದಿರುಗುತ್ತದೆ. ಓಕೆ, ಅದು ಪ್ರವಾಹದ ವಿರುದ್ಧ, ಪ್ರವಾಹದ ಜೊತೆಗೆ, ಅದನ್ನೆಲ್ಲಾನು ನಿಮ್ಗೆ ಕನ್ಫ್ಯೂಸ್ ಮಾಡೋಕೋಸ್ಕರನೇ ಕೊಟ್ಟಿರ್ತಾರೆ. ನಾ ಪದೇ ಹೇಳ್ತಾ ಇದ್ದೀನಿ ಅದನ್ನ ನಿಮ್ಗೆ. ಈ ಸಂಪೂರ್ಣ ಪ್ರಯಾಣಕ್ಕೆ 20 ಗಂಟೆಗಳು ಬೇಕಾಗುತ್ತವೆ. ಹಾಗಾದ್ರೆ ನದಿಯ ಪ್ರವಾಹದ ವೇಗ ಎಷ್ಟು? ನೋಡಿ, ಸೇಮ್ ಮೆಥಡ್ ನ ಯೂಸ್ ಮಾಡ್ಕೊಂಡು ಮತ್ತೆ ನಾವು ನದಿಯ ಪ್ರವಾಹದ ವೇಗ ಅಂದ್ರೆ ಸ್ಟ್ರೀಮ್ ಸ್ಪೀಡ್ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಓಕೆ, ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಡ್ಬಿಡಿ ಸಿಂಪಲ್ ಆಗಿ. ಬೋಟ್ ಸ್ಪೀಡ್ ಕೊಟ್ಟಿದ್ದಾರೆ ನಮಗೆ, ನಿಂತ ನೀರಿನಲ್ಲಿ ದೋಣಿಯ ವೇಗ ಅಂತ ಕೊಟ್ಟಿದಾರಲ್ವಾ, ಅದೇ ನಮಗೆ ಬೋಟ್ ಸ್ಪೀಡ್. ಓಕೆ, ಬೋಟ್ ಸ್ಪೀಡ್ ಏನಿದೆ ಈಗ 10 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಸ್ಟ್ರೀಮ್ ಸ್ಪೀಡ್ ಕೊಟ್ಟಿಲ್ಲ ಅಲ್ವಾ, ಅದನ್ನೇ ಎಕ್ಸ್ ಅಂತ ಬರ್ಕೊಂಡ್ಬಿಡಿ. ಓಕೆ, ಎಕ್ಸ್ ಕಿಲೋಮೀಟರ್ ಪರ್ ಅವರ್, ಅದನ್ನ ಕಂಡುಹಿಡಿಬೇಕು ನಾವು. ಓಕೆ, ಇನ್ನೊಂದು ಡೇಟಾ ಏನ್ ಕೊಟ್ಟಿದ್ದಾರೆ ನಮಗೆ, 91 ಕಿಲೋಮೀಟರ್ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾರೆ, 91 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. 91 ಕಿಲೋಮೀಟರ್ ಇಸ್ ದ ಡಿಸ್ಟೆನ್ಸ್. ಓಕೆ, ಈಗ ಬಿ 10 ಮತ್ತೆ ಎಕ್ಸ್ ಆಗಿರೋದ್ರಿಂದ ಯು ಏನಾಗಿರುತ್ತೆ, ಯು ಅಂದ್ರೆ ಏನು, ಅಪ್ಸ್ಟ್ರೀಮ್ ಸ್ಪೀಡ್ 10 - x ಆಗಿರುತ್ತೆ. ಹಂಗೇನೆ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಗಿರುತ್ತೆ,
10 ಪ್ಲಸ್ ಎಕ್ಸ್ ಆಗಿರುತ್ತೆ. ಕರೆಕ್ಟಾ? ಓಕೆ, ಇಲ್ಲಿ ಎಕ್ಸ್ ಕೊಟ್ಟಿರ್ಬೋದು, ಇಲ್ಲಿ ಎಕ್ಸ್ ಕೊಟ್ಟಿರ್ಬೋದು, ಎರಡನ್ನು ನೀವು ಏನ್ ಮಾಡ್ಬೇಕು, ಬಿ ಮೈನಸ್ ಎಸ್ ಬಿ ಪ್ಲಸ್ ಎಸ್ ಅಂತಾನೆ ಮಾಡ್ಬೇಕು ಯಾವಾಗ್ಲೂ. ಈಗ ಡಿಸ್ಟೆನ್ಸ್ ಇದೆ ನಮ್ಮ ಹತ್ರ, ಒಂದು ಸ್ಪೀಡು 10 ಮೈನಸ್ ಎಕ್ಸ್ ಇದೆ, ಇನ್ನೊಂದು ಸ್ಪೀಡು 10 ಪ್ಲಸ್ ಎಕ್ಸ್ ಇದೆ. ಅಂಡ್ ಟೋಟಲ್ ಟೈಮ್ ಏನಂತ ಕೊಟ್ಟಿದ್ದಾರೆ, 20 ಗಂಟೆಗಳು. ಸೊ ಟೋಟಲ್ ಟೈಮ್ ಅಂತ ಕೂಡ ನಮ್ಮ ಹತ್ರ ಇದೆ, ದಟ್ ಈಸ್ 20 ಅವರ್ಸ್. ಇದನ್ನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, 20 ಅವರ್ಸ್ ಅಂತಾನೆ ಕೊಟ್ಟಿದ್ದಾರೆ. ಮತ್ತೆ ಅದೇ ಫಾರ್ಮುಲಾ ನಮಗೆ ಏನಂದ್ರೆ ಅಪ್ಸ್ಟ್ರೀಮ್ ಟೈಮ್ ಪ್ಲಸ್ ಡೌನ್ ಸ್ಟ್ರೀಮ್ ಟೈಮ್ ಈಸ್ ಈಕ್ವಲ್ ಟು ಟೋಟಲ್ ಟೈಮ್. ಓಕೆ, ಸೊ ಅಪ್ಸ್ಟ್ರೀಮ್ ಟೈಮ್ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಅಪ್ಸ್ಟ್ರೀಮ್ ಸ್ಪೀಡ್. ಓಕೆ, ಡಿಸ್ಟೆನ್ಸ್ ಏನಿದೆ 91 ಇದೆ, 91 ಡಿವೈಡೆಡ್ ಬೈ ಅಪ್ಸ್ಟ್ರೀಮ್ ಸ್ಪೀಡ್ ಏನಾಗುತ್ತೆ 10 ಮೈನಸ್ ಎಕ್ಸ್. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಅದೇ ವೆರಿ ಓಲ್ಡ್ ಫಾರ್ಮುಲಾ. ಅರ್ಥ ಆಯ್ತಲ್ವಾ ನಿಮಗೆ? ಇದು ಟೈಮ್ ನ ಕಂಡುಹಿಡಿಯೋದಕ್ಕೆ ನಮಗೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಬೇಕು. ಇಲ್ಲಿ ಏನೂ ಕನ್ಫ್ಯೂಸ್ ಆಗಬೇಡಿ. ಓಕೆ, ದೇರ್ ಇಸ್ ನೋ ಕಾಂಪ್ಲೆಕ್ಸ್ ಲಾಜಿಕ್ ಯೂಸ್ಡ್ ಹಿಯರ್. ಇಲ್ಲಿಯೂ ಕೂಡ ಸ್ಪೀಡ್ ಅಂದ್ರೆ ಟೈಮ್ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ 91 ಉಳಿಯುತ್ತೆ, ಸ್ಪೀಡ್ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ಡೌನ್ ಸ್ಟ್ರೀಮ್ ಅಲ್ಲಿ 10 ಪ್ಲಸ್ ಎಕ್ಸ್ ಅಂತ ಇದೆ. ಓಕೆ, ಈಸ್ ಈಕ್ವಲ್ ಟು ಟೋಟಲ್ ಟೈಮ್ ಕೊಟ್ಟಿದ್ದಾರೆ. ಟೋಟಲ್ ಟೈಮ್ ಏನಿದೆ ನಮಗೆ 20. ಟೋಟಲ್ ಟೈಮ್ 20 ಅವರ್ಸ್ ಇದೆ, ಕನ್ವರ್ಟ್ ಮಾಡೋದು ಬೇಕಿಲ್ಲ. ಮತ್ತೆ ನಾನು ಈಗ ಪ್ರೀವಿಯಸ್ ಒಂದು ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಲ್ಲ ಅದೇ ತರ 10 ಮೈನಸ್ ಎಕ್ಸ್ ಇಂಟು 10 ಪ್ಲಸ್ ಎಕ್ಸ್. ಈಗ ನಮಗೆ ಕೆಳಗಡೆ ಏನಂತ ಬರುತ್ತೆ, ಇದು 10 ಮೈನಸ್ ಎಕ್ಸ್ ಅಂಡ್ 10 ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಇದು ಮತ್ತೆ ನಾವು ಅದೇ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಎ ಮೈನಸ್ ಬಿ, ಎ ಪ್ಲಸ್ ಬಿ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಹೈಸ್ಕೂಲ್ ಲೆವೆಲ್ ಮ್ಯಾಥಮೆಟಿಕ್ಸ್. ಸೊ ಇವಾಗ ಇವು ಎರಡನ್ನು ಮಲ್ಟಿಪ್ಲೈ ಮಾಡಿದ್ದೇ ಎಲ್ ಸಿ ಎಂ ಆದ್ರೆ ಇದು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಇದು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ. ಅದು 91 ಇಂಟು ಒಂದ್ ಸ್ಟೆಪ್ ಬೇಕಾದ್ರೆ ಎಕ್ಸ್ಟ್ರಾ ಬರ್ದ್ ಬಿಡೋಣ, 91 ಇಂಟು 10 ಪ್ಲಸ್ ಎಕ್ಸ್ ಅಂತ. ಓಕೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ಇದು, ಇಲ್ಲ ಡೈರೆಕ್ಟ್ ಆಗಿ ಬರೀಬಹುದು ನೀವು. 91 ಇಂಟು 10 ಮೈನಸ್ ಎಕ್ಸ್ ಅಂತ, 10 ಮೈನಸ್ ಎಕ್ಸ್ ಅಂತ ಈ ಕಡೆ ಬರ್ಕೊಳ್ಳೋಣ. ಅಂಡ್ ಈಸ್ ಈಕ್ವಲ್ ಟು 20. ಓಕೆನಾ? ಅರ್ಥ ಆಯ್ತಲ್ವಾ ಇಲ್ಲಿವರೆಗೂ? ಓಕೆ, ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲಿ ನೆಕ್ಸ್ಟ್ ಬರ್ಕೋತೀನಿ. 91 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, 91 ಇಂಟು 10 910 ಪ್ಲಸ್ 91 ಎಕ್ಸ್. ಓಕೆ, 910 ಅಂತ ಬರೀತೀನಿ ನಾನು ಇಲ್ಲಿ, 910 ಪ್ಲಸ್ 91 ಎಕ್ಸ್. ಮತ್ತೆ ಪ್ಲಸ್ 91 ಇಂಟು 10 ಅದು 910 ಅಂತಾನೆ ಆಗುತ್ತೆ. ಓಕೆ, 910 ಮೈನಸ್ 91 ಇಂಟು ಎಕ್ಸ್ ಅದು ಮೈನಸ್ 91 ಎಕ್ಸ್ ಆಗುತ್ತೆ. ಓಕೆ, ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ, ಇದು ಎ ಮೈನಸ್ ಬಿ, ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದ್ರೆ 10, ಬಿ ಅಂದ್ರೆ ಎಕ್ಸ್ ಇಲ್ಲಿ. ಓಕೆ, ಎ ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ ಅಂತ, ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂತ. ಓಕೆನಾ? ಈಸ್ ಈಕ್ವಲ್ ಟು 20. ಈಸ್ ಈಕ್ವಲ್ ಟು 20. ಓಕೆ, ಕೇರ್ಫುಲ್ ಆಗಿ ನೋಡಿ ಏನೇನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಪ್ಲಸ್ 91 ಮತ್ತೆ ಮೈನಸ್ 91 ಎಕ್ಸ್ ಗಳು ಕ್ಯಾನ್ಸಲ್ ಆಗುತ್ತೆ. ಎರಡು 910 910 ಅಂತ ಇದೆ, ಅದನ್ನ ನಾನು 2 ಮಲ್ಟಿಪ್ಲೈಡ್ ಬೈ 910 ಅಂತ ಬರ್ಕೋತೀನಿ. ಓಕೆ, 2 ಟೈಮ್ಸ್ ಆಫ್ 910 ಅಂತ ಈಸ್ ಈಕ್ವಲ್ ಟು ಇದನ್ನ 100, 10 ಸ್ಕ್ವೇರ್ ಅಂದ್ರೆ 100 ಅಲ್ವಾ. ಸೊ ಇದನ್ನ ನಾನು 20 ಮಲ್ಟಿಪ್ಲೈಡ್ ಬೈ 100 ಮೈನಸ್ ಎಕ್ಸ್ ಸ್ಕ್ವೇರ್, 100 ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನ ಈ ಕಡೆ ಒಯ್ದೆ, ಇದು 100 ಮೈನಸ್ ಎಕ್ಸ್ ಸ್ಕ್ವೇರ್, ಇದನ್ನ ಆ ಕಡೆ ಒಯ್ದಿದ್ದೀನಿ, ಅದನ್ನ 20 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೀವು, 2 ಒಂದ್ಲೆ ಮತ್ತೆ 2 ಹತ್ಲೆ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು ನಾನು. ಓಕೆನಾ? ಸೊ 10 ಹತ್ಲೆ 1000 ಇದು, ಅಂಡ್ ಮೈನಸ್ 10 ಎಕ್ಸ್ ಸ್ಕ್ವೇರ್ ಏನೇನು ಉಳಿಯುತ್ತೆ ಅಂತ ಮೊದಲೇ ಬರ್ಕೊಂಡ್ಬಿಡೋಣ. 910 ಇಸ್ ಈಕ್ವಲ್ ಟು ಈ 10 ನ ಒಳಗಡೆ ಮಲ್ಟಿಪ್ಲೈ ಮಾಡಿ 1000 ಆಗುತ್ತೆ ಇದು. ಓಕೆ, 1000 ಮೈನಸ್ 10 ನ ಇದಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 10 ಎಕ್ಸ್ ಸ್ಕ್ವೇರ್. ಓಕೆನಾ? ಈಗ ಮೈನಸ್ 10 ಎಕ್ಸ್ ಸ್ಕ್ವೇರ್ ನ ಈ ಕಡೆ ತಗೊಳ್ಳಿ, 910 ನ ಆ ಕಡೆಗೆ ಒಯ್ದ್ಬಿಡಿ. ಮೈನಸ್ 10 ಎಕ್ಸ್ ಸ್ಕ್ವೇರ್ ಈ ಕಡೆ ತಗೊಂಡ್ರೆ ಪ್ಲಸ್ 10 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದು ಈಸ್ ಈಕ್ವಲ್ ಟು 1000 ಹಂಗೆ ಉಳಿಯುತ್ತೆ ಇಲ್ಲಿ. ಮೈನಸ್ 910 ನ ಆ ಕಡೆಗೆ ಹೋಯ್ದ್ರೆ ಏನಾಗುತ್ತೆ, ಇದು ಪ್ಲಸ್ 910 ಆ ಕಡೆ ಹೋದ್ರೆ ಮೈನಸ್ 910 ಆಗುತ್ತೆ. ಓಕೆ, 1000ದಲ್ಲಿ 910 ನ ತೆಗೆದ್ರೆ ನಿಮ್ಗೆ ಏನು ಉಳಿಯುತ್ತೆ, 90 ಉಳಿಯುತ್ತೆ. ಅಂಡ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 90 ಡಿವೈಡೆಡ್ ಬೈ 10. ನೋಡಿ, ಈ 10 ನ ಈ ಕಡೆ ತಗೊಂಡೆ ನಾನು. ಸೊ 10 1 ಅಂದ್ರೆ 10 ಒಂದ್ಲೆ 10 9ಲೆ ಎರಡು ಕ್ಯಾನ್ಸಲ್ ಆಯ್ತು. ಸೊ ಈಗ ನಮ್ಗೆ ಏನು ಉಳ್ಕೊಂಡಿದೆ ಇಲ್ಲಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂದ್ರೆ 9 ನ 3 ಸ್ಕ್ವೇರ್ ಅಂತ ಬರೀರಿ, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು 3. ಎಕ್ಸ್ ಇಸ್ ಈಕ್ವಲ್ ಟು 3 ಏನದು, ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್.
ಸೊ ದಿಸ್ ಈಸ್ ಅವರ್ ಆನ್ಸರ್. ಸ್ಪೀಡ್ ಅದು. ಓಕೆ, ಸ್ಪೀಡ್ ಆಫ್ ಸ್ಟ್ರೀಮ್ 3 ಕಿಲೋಮೀಟರ್ ಆನ್ಸರ್ ಎಲ್ಲಿದೆ? ಇಲ್ಲಿದೆ. ಓಕೆ ಓಕೆ, ನೌ ಲೆಟ್ ಅಸ್ ಸಿ ಒನ್ ಮೋರ್ ಸಚ್ ಪ್ರಾಬ್ಲಮ್. ಒಬ್ಬ ವ್ಯಕ್ತಿಯು ನಿಂತ ನೀರಿನಲ್ಲಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ದೋಣಿ ಚಲಿಸಬಲ್ಲನು. ಅಂದ್ರೆ ಇದು ಬೋಟ್ ಸ್ಪೀಡ್, ಇದು ದೋಣಿ ಚಲಿಸಬಲ್ಲನು ಅಂದ್ರೆ ಬೋಟ್ ಸ್ಪೀಡ್ ಅದು. ಓಕೆ, ನದಿಯಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸಾಗಲು ತೆಗೆದುಕೊಳ್ಳುವ ಸಮಯವು, ಓಕೆ ಓದಿ ಕೇರ್ಫುಲ್ ಆಗಿ, ಏನ್ ಹೇಳ್ತಿದ್ದಾರೆ? ನದಿಯಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸಾಗಲು ತೆಗೆದುಕೊಳ್ಳುವ ಸಮಯವು ಅದೇ ದೂರವನ್ನು ಪ್ರವಾಹದ ದಿಕ್ಕಿನಲ್ಲಿ ಸಾಗಲು ಬೇಕಾಗುವ ಸಮಯಕ್ಕಿಂತ 2 ಪಟ್ಟು ಹೆಚ್ಚು ಆಗಿರುತ್ತದೆ. ನೋಡಿ, ಇಲ್ಲಿ ಡೇಟಾನ ಏನ್ ಕೊಟ್ಟಿದ್ದಾರೆ? ಪ್ರಪೋರ್ಷನಲಿ ಕೊಟ್ಟಿದ್ದಾರೆ ನಿಮ್ಗೆ. ಓಕೆ, ಹಾಗಾದ್ರೆ ನದಿಯ ಪ್ರವಾಹದ ವೇಗ ಎಷ್ಟು? ನಮಗೆ ಬೇಕಾಗಿರೋದು ಸ್ಟ್ರೀಮ್ ಸ್ಪೀಡು. ಓನ್ಲಿ ಬೋಟ್ ಸ್ಪೀಡ್ ನ ಕೊಟ್ಟಿದ್ದಾರೆ ಇಲ್ಲಿ. ಬೋಟ್ ಸ್ಪೀಡ್ ಏನಿದೆ? ಬೋಟ್ ಸ್ಪೀಡು 6 ಕಿಲೋಮೀಟರ್ ಪರ್ ಅವರ್ ಇದೆ. 6 ಕಿಲೋಮೀಟರ್ ಪರ್ ಅವರ್ ಇಸ್ ದ ಬೋಟ್ ಸ್ಪೀಡ್. ಅಂಡ್ ನದಿಯ ಪ್ರವಾಹದ ವೇಗ ಎಷ್ಟು ಅಂದ್ರೆ ಸ್ಟ್ರೀಮ್ ಸ್ಪೀಡ್ ನ ಕಂಡುಹಿಡಿಯೋ ಕೇಳಿದಾರೆ. ಅದನ್ನ ನಾನು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಅನ್ಕೋತೀನಿ. ಆದ್ರೆ ಅದು ಬಿಟ್ಟು ಮತ್ತೆ ಬೇರೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ನೋಡಿ, ಇದನ್ನ ಕೇರ್ಫುಲ್ ಆಗಿ ಓದ್ಬೇಕು. ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸಾಗಲು ತೆಗೆದುಕೊಳ್ಳುವ ಸಮಯ ಅಂದ್ರೆ ಅಪ್ ಸ್ಟ್ರೀಮ್ ಟೈಮ್ ಈಸ್ ಡಬಲ್ ದೆನ್ ಡೌನ್ ಸ್ಟ್ರೀಮ್ ಟೈಮ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಕೇರ್ಫುಲ್ ಆಗಿ ಬರ್ಕೊಳ್ಳಿ. ಅಪ್ ಸ್ಟ್ರೀಮ್ ಟೈಮ್ ಏನಿದೆ ಅಲ್ಲ, ಅದು ಡೌನ್ ಸ್ಟ್ರೀಮ್ ಟೈಮ್ ನ 2 ಪಟ್ಟು ಇದೆ ಅಂತ ಕೊಟ್ಟಿದ್ದಾರೆ ಅವರು. ಸೊ ಈಗ ಏನೇನ್ ಕೊಟ್ಟಿದ್ದಾರೆ ಅದನ್ನೇ ಇದರಲ್ಲಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ ಇಲ್ಲಿ. ಓಕೆ, ಇಲ್ಲಿ ನಮಗೆ ಡಿಸ್ಟೆನ್ಸ್ ಬೇಕು, ಬಟ್ ಡಿಸ್ಟೆನ್ಸ್ ಕೂಡ ಕೊಟ್ಟಿಲ್ಲ. ಆ ಡಿಸ್ಟೆನ್ಸ್ ನ ನಾನು ಏನಂತ ಬರ್ಕೋತೀನಿ? ಡಿ ಅಂತಾನೆ ಬರ್ಕೋತೀನಿ. ಅದ್ ನಮಗೆ ಕೊಟ್ಟಿಲ್ಲ ಅಲ್ವಾ, ಹಂಗೆ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸ್ಪೀಡ್ ಏನಾಗಿರುತ್ತೆ? ಅಪ್ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಬಿ ಮೈನಸ್ ಎಸ್ ಇರುತ್ತೆ ಅದು. ಓಕೆ, ಡೈರೆಕ್ಟ್ ಆಗಿ ಅಪ್ಸ್ಟ್ರೀಮ್ ಅಂದ್ರೆ 6 ಕಿಲೋಮೀಟರ್ ಬರ್ಕೊಂಡ್ಬಿಡ್ಬೇಡಿ ಇಲ್ಲಿ. ಇದು ಯಾವಾಗ್ಲೂ ಏನಾಗಿರುತ್ತೆ? ಅಪ್ಸ್ಟ್ರೀಮ್ ಸ್ಪೀಡ್ 6 ಮೈನಸ್ ಎಕ್ಸ್ ಅಂದ್ರೆ ಬಿ ಮೈನಸ್ ಎಸ್ ಆಗಿರುತ್ತೆ. ನಾನು ಇಲ್ಲಿ ಡೈರೆಕ್ಟ್ ಆಗಿ 6 ಮೈನಸ್ ಎಕ್ಸ್ ಅಂತ ಬರಿತಾ ಇದೀನಿ. ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ಇಲ್ಲಿ ನೀವು ಯು ಇಸ್ ಈಕ್ವಲ್ ಟು ಮತ್ತೆ ವಿ ಇಸ್ ಈಕ್ವಲ್ ಟು ಎರಡನ್ನು ಬರ್ಕೊಂಬಿಡಿ. ಯು ಅಂದ್ರೆ 6 ಮೈನಸ್ ಎಕ್ಸ್ ಮತ್ತೆ ವಿ ಅಂದ್ರೆ 6 ಪ್ಲಸ್ ಎಕ್ಸ್. ಇವೆರಡನ್ನು ನಾವು ಸ್ಪೀಡ್ ಗಳಾಗಿ ಇಲ್ಲಿ ಯೂಸ್ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಡಿ ಬೈ ಯು, ಓಕೆ, ಪ್ಲಸ್ ಸಾರಿ ಡಿ ಬೈ ಯು ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಡಿ ಬೈ ವಿ. ವಿ ಎಷ್ಟಿದೆ ಇಲ್ಲಿ? 6 ಪ್ಲಸ್ ಎಕ್ಸ್ ಇದೆ. 6 ಪ್ಲಸ್ ಎಕ್ಸ್. ಈ ಡಿ ಮತ್ತೆ ಈ ಡಿ ಎರಡು ಕಡೆಗೂ ಡಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನ್ ಉಳ್ಕೊಳ್ಳುತ್ತೆ? 6 ಮೈನಸ್ 1 ಬೈ 6 ಮೈನಸ್ ಎಕ್ಸ್. ಈ 6 ಮೈನಸ್ ಎಕ್ಸ್ ನ ಈ ಕಡೆ ತಗೊಳ್ಳಿ, 6 ಪ್ಲಸ್ ಎಕ್ಸ್ ನ ಈ ಕಡೆ ತಗೊಳ್ಳಿ. ಅವಾಗ ಏನ್ ಉಳಿಯುತ್ತೆ ನಮಗೆ? 6 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು, ಇದು 1 ಇಂಟು ಇತ್ತು ಅದಕ್ಕೆ 6 ಪ್ಲಸ್ ಎಕ್ಸ್ ಅಂತಾನೆ ಉಳ್ಕೊಂಡಿದೆ. ಇಲ್ಲಿ 2 ಟೈಮ್ಸ್ ಇದೆ. 2 ಟೈಮ್ಸ್ ಆಫ್ 6 ಮೈನಸ್ ಎಕ್ಸ್. ಓಕೆನಾ? ಸೊ 6 ಮೈನಸ್ ಸಾರಿ 6 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು 6, ಅದು 12. 2 ಇಂಟು ಎಕ್ಸ್ ಮೈನಸ್ 2x. ಮತ್ತೆ ಏನ್ ಮಾಡಿ ನೀವು? ಮೈನಸ್ 2x ನ ಈ ಕಡೆ ತಗೊಳ್ಳಿ, ಆರ್ ಅನ್ನ ಆ ಕಡೆ ಕಳಿಸಿ. ಎಕ್ಸ್ ಪ್ಲಸ್ 2x ಆಗುತ್ತೆ ಈ ಕಡೆಗೆ. ಎಕ್ಸ್ ಪ್ಲಸ್ 2x ಈಸ್ ಈಕ್ವಲ್ ಟು 12 ಮೈನಸ್ 6. ಯಾಕಂದ್ರೆ ಈ ಪ್ಲಸ್ 6 ಆ ಕಡೆ ಹೋಯ್ತು ನಮ್ಗೆ. ಎಕ್ಸ್ ಪ್ಲಸ್ 2x ಅಂದ್ರೆ ಇಲ್ಲಿ 3x ಈಸ್ ಈಕ್ವಲ್ ಟು 3x is equal to 12 minus 6, that is 6. So therefore x is equal to 2 kilometer per hour. ಇದು ನಮಗೆ ಬೇಕಾಗಿರೋ ಸ್ಪೀಡ್. ಓಕೆ, ಅದು x ಅಂದ್ರೆ ಏನು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ ನಾವು? ಸ್ಟ್ರೀಮ್ ಸ್ಪೀಡ್ ಅಂತ. ಸೊ ದಟ್ ಈಸ್ 2 ಕಿಲೋಮೀಟರ್ ಪರ್ ಅವರ್. 2 ಕಿಲೋಮೀಟರ್ ಪರ್ ಅವರ್, ಆಪ್ಷನ್ ಎ. ಇಲ್ಲಿ ಒಂದೇ ಬೋಟು ಒಂದೇ ಸ್ಟ್ರೀಮ್ ಸ್ಪೀಡ್, ಅದರಿಂದ ನಾವು ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಕೊಂಡು ಡಿಸ್ಟೆನ್ಸ್, ಟೈಮು ಮತ್ತೆ ಸ್ಪೀಡ್ ನ 3 ಫ್ಯಾಕ್ಟರ್ಸ್ ಕಂಡು ಹಿಡಿದ್ವಿ ನಾವು. ಓಕೆ, ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದಿಷ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಗಳೊಂದಿಗೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.